ರಾಜ್ಯ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಪ್ರೀತಿಪೂರ್ವಕ ಚಿಂತನ ಮಂಥನ ಸಭೆಯಲ್ಲಿ ಉಪಸ್ಥಿತರುವಂಥ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು ಸನ್ಮಿತರಾಗಿರುವಂಥ ಶಶಿಧರ್ ಅವರೇ, ಶ್ರೀಧರ್ ಅವರೇ, ನಮ್ಮ ಕಾರ್ಯದರ್ಶಿ ಅಂತ ಮಲ್ಲಪ್ಪರವರೇ, ಎಲ್ಲ ನಮ್ಮ ಪದಾಧಿಕಾರಿಗಳೇ, ಮುಂದಿರುವ ಎಲ್ಲ ಪತ್ರಕರ್ತ ಮತ್ತು ಪತ್ರಕರ್ತೆಯರೇ ಮತ್ತು ಸೋದರ ಮಿತ್ರರೇ ಹಾಗೂ ಇನ್ನಿದೆಲ್ಲ ಸಿಬ್ಬಂದಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ. ರಾಜ್ಯ ಪತ್ರಕರ್ತರ ಸಂಘದ ಈ ಒಂದು ಕಚೇರಿಗೆ ಭೇಟಿ ನೀಡಿ ನಿಮ್ಮ ಜೊತೆ ಇವತ್ತು ಕೆಲವು ವಿಚಾರ ಹಂಚಿಕೊಳ್ಳಲಿಕ್ಕೆ ಮತ್ತು ನಿಮ್ಮಿಂದ ಕೆಲವು ವಿಚಾರ ತಿಳ್ಕೊಳ್ಳಿಕ್ಕೆ, ಕರ್ನಾಟಕ ರಾಜ್ಯದ ಪತ್ರಕರ್ತರಿಗೆ ಇಡೀ ದೇಶದಲ್ಲಿ ಉತ್ತಮವಾದ ಒಂದು ಹೆಸರಿದೆ. ಈ ಒಂದು ಹೆಸರು ಮತ್ತು ಗೌರವವನ್ನು ನಮ್ಮೆಲ್ಲ ಹಿರಿಯ ಪತ್ರಕರ್ತರು ಇವತ್ತು ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಅದನ್ನು ಈಗಿನ ಯುವ ಮತ್ತು ಹಿರಿಯ ಪತ್ರಕರ್ತರು ಕೂಡ ಮುಂದುವರಿಸಿಕೊಂಡು ಹೋಗ್ತಿದ್ದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸಿ, ಬಹುಶಃ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಪತ್ರಕರ್ತ ಮತ್ತು ಪತ್ರಕರ್ತೆಯರು ಮತ್ತು ಸಿಬ್ಬಂದಿಗಳನ್ನು ಅಭಿನಂದನೆ ಶುಭಾಶಯ ನಾನಿವತ್ತು ಸಲ್ಲಿಸ್ತೇನೆ. ಪತ್ರಿಕಾ ರಂಗ ಮತ್ತು ಮಾಧ್ಯಮ ಬಹುಶಃ ಇವತ್ತು ಒಂದು ಸಮಾಜದ ಬೆಳವಣಿಗೆಯಲ್ಲಿ ಕಾಣದ ಕೈಗಳಾಗಿ ತನ್ನದೇ ಕೊಡುಗೆಯನ್ನು ಇವತ್ತು ಕೊಟ್ಟಿದೆ. ಇವತ್ತು ರಾಜ್ಯ ಮತ್ತು ಸಮಾಜ ಇವತ್ತು ಅಭಿವೃದ್ಧಿಯಾಗಿ ಮುಂದೆ ನಿಂತಬೇಕಾದ್ರೆ ಅಥವಾ ಹಲವಾರು ಇವತ್ತು ಕಾರ್ಯಕ್ರಮ ಸರ್ಕಾರ ಜನಸಾಮಾನ್ಯ ಮುಟ್ಟಬೇಕಾದ್ರೆ ಅದು ಬಹುಶಃ ಮಾಧ್ಯಮ ಮತ್ತು ಪತ್ರಕರ್ತರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಆ ಮಾಹಿತಿ ಬಂದು ಸರ್ಕಾರ ಹಲವಾರು ಯೋಜನೆಗಳು ಮತ್ತು ಕ್ರಾಂತಿಕಾರಿಯಾದ ಬದಲಾವಣೆ ಸಮಾಜದಲ್ಲಿ ತಂದದ್ದು ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು. ಆದ ಕಾರಣ ಪತ್ರಕರ್ತರ ಮತ್ತು ಮಾಧ್ಯಮದ ಒಂದು ಜವಾಬ್ದಾರಿ ಮತ್ತು ಕೊಡುಗೆ ಬಹಳಷ್ಟು ಇವತ್ತು ಇದೆ. ಇವತ್ತು ನಾವು ನಮ್ಮ ಪ್ರಜಾಪ್ರಭುತ್ವದ 4ನೇ ಪಿಲ್ಲರ್, 4th ಪಿಲ್ಲರ್ ಅಂತ ನಾವು ಇವತ್ತು ಆ ಒಂದು ಮಾಧ್ಯಮ ಮತ್ತು ಪತ್ರಕರ್ತರನ್ನು ಕರಿತೇವೆ. ಯಾಕೆಂತ ಹೇಳಿದ್ರೆ ಎಲ್ಲ ಹಾಗು ಹೋಗುವಲ್ಲಿ ಚರ್ಚಿಸಿ ಅದಕ್ಕೊಂದು ಜನಸಾಮಾನ್ಯರ ಅಭಿಪ್ರಾಯ ಕೂಡ ಇವತ್ತು ಒಂದು ಸಂಗ್ರಹಿಸಿ ತಮ್ಮ ಒಂದು ವಿಚಾರಗಳನ್ನು ಇವತ್ತು ತಿಳಿಸಿ ಇವತ್ತು ಸರ್ಕಾರಕ್ಕೆ, ಜನಪ್ರತಿನಿಧಿ ಮತ್ತು ಅಧಿಕಾರಿ ವರ್ಗದವರಿಗೆ ಜನಸಾಮಾನ್ಯರ ನಾಡಮಿಡಿತ ಹೇಗಿದೆ, ಯೋಜನೆ ಹೇಗೆ ಬರ್ಬೋದಂತೇಳಿ ತಿಳಿಕೊಳ್ಳುವಂಥ ದೊಡ್ಡ ಮಟ್ಟ ಶಕ್ತಿ ಕೇಂದ್ರ ಅದು ಪತ್ರಕರ್ತರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಇವತ್ತು ನೀವೆಷ್ಟು ಅತ್ಯುತ್ತಮವಾಗಿ ಬಲಿಷ್ಠ ಆಗ್ತೀರಿ ಅಷ್ಟು ಪ್ರಜಾಪ್ರಭುತ್ವ ಕೂಡ ಖಂಡಿತವಾಗಿ ಇವತ್ತು ಬಲಿಷ್ಠ ಆಗ್ತಾ ಹೋಗ್ತದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು. ಆದ ಕಾರಣ ಇದೊಂದು ಟೀಮ್ ವರ್ಕ್ ಆಗಿ ನಾವು ಬಹುಶಃ ಜನಪ್ರತಿನಿಧಿಗಳು, ಸರ್ಕಾರಗಳು, ಮಿತ್ರರು, ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಈ ರಾಜ್ಯದ ಒಂದು ಅತ್ಯುತ್ತಮವಾದ ರಾಜ್ಯವಾಗಿ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಜೊತೆಯಾಗಿ ಒಂದೇ ಮನಸ್ಸಿನಿಂದ ಆಲೋಚನೆ ಮಾಡಿಕೊಂಡು ಬಹುಶಃ ತಮ್ಮ ಕಾರ್ಯಕ್ರಮ ಅನುಷ್ಠಾನ ಮಾಡಿಕೊಂಡು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಎಲ್ಲವೂ ಕೂಡ ನನಗೆ ಅತಿ ಅಗತ್ಯವಾಗಿ ಇದೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಸಭಾಧ್ಯಕ್ಷ ಸ್ಥಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಆ ಸ್ಥಾನವನ್ನು ನಿಭಾಯಿಸುವಂಥ ಬಹಳ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಚಾರ. ಸೊ ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ತನ್ನ ಕೆಲಸ ಕಾರ್ಯಗಳು ಮಾಡೋ ಸಂದರ್ಭದಲ್ಲಿ ನಿಮ್ಮೆಲ್ಲ ಮಾರ್ಗದರ್ಶನ ಸಲಹೆ ಸೂಚನೆ ಕೂಡ ನಮಗೆ ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಈಗಾಗಲೇ ಹೇಳಿದಾಗೆ ಯಾವಾಗ ಸಭಾಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದೇವೆ ಆಗ ನಾವು ಬಹುಶಃ ನಮ್ಮ ಪಕ್ಷದ ಪ್ರಾಥಮಿಕ ಸ್ಥಾನ ಕೂಡ ನಾವು ರಾಜೀನಾಮೆ ಕೊಟ್ಟಿದ್ದೇವೆ. ಈಗ ನಮ್ಗೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಸಂವಿಧಾನವೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಪಕ್ಷ. ಅದಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸುವಂಥ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಸಭಾಧ್ಯಕ್ಷ ಅಂತ ಹೇಳಿದರೆ ಅವರು ಪ್ರತಿಪಕ್ಷದ ಮಿತ್ರ, ಫ್ರೆಂಡ್ ಆಫ್ ದಿ ಅಪೋಸಿಷನ್. ನಾನು ಸಭಾಧ್ಯಕ್ಷರು ಪ್ರತಿಪಕ್ಷದ ಎಷ್ಟು ಮಿತ್ರನಾದರೂ ಕೂಡ
ಎಷ್ಟು ಫ್ರೆಂಡ್ಲಿ ಆದರೂ ಕೂಡ ಪ್ರತಿಪಕ್ಷದವರಿಗೆ ಸಭಾಧ್ಯಕ್ಷರ ಮೇಲೆ ಡೌಟ್ಗಳು ಜಾಸ್ತಿ, ಸಂಶಯ ಜಾಸ್ತಿ, ಅದು ಕಡಿಮೆ ಆಗುವುದಿಲ್ಲ. ನಾನು ಪ್ರತಿಪಕ್ಷ ಮಿತ್ರನಾಗಿದ್ದುಕೊಂಡು ಪ್ರತಿಪಕ್ಷ ಹೆಚ್ಚು ಚಾನ್ಸ್ ಮಾತಾಡಲಿಕ್ಕೆ ಕೊಟ್ಟು ಸರ್ಕಾರವನ್ನು ಸರಿಯಾಗಿ ಆಡಳಿತ ನಡೆಸಿ ಅಕೌಂಟ್ ಒಂದು ಜವಾಬ್ದಾರಿತವಾಗಿ ಸರ್ಕಾರ ನಡೆಸುವಂಥ ಜವಾಬ್ದಾರಿ ನಮ್ಮದು. ಕೆಲವೊಂದು ಸಂದರ್ಭಗಳಲ್ಲಿ ಧರಣಿ ನಡುವಾಗ ನಮಗೆ ಬಿಲ್ಲೆಲ್ಲ ಪಾಸೇ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಬಿಲ್ ಪಾಸ್ ಆಗದಿದ್ದರೆ ಅಲ್ಲಿ ಜನರಿಗೆ ನಾಳೆ ಸಂಕಷ್ಟಗೊಳಪಡ್ತಾರೆ, ಜನಸಾಮಾನ್ಯರಿಗೆ ಅದರ ಕೆಲಸ ಕೂಡ ಕಾರ್ಯಗಳು ಆಗೋದಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಕಾರಣ ಆಗಿ ನಾವು ಬಹುಶಃ ಇವತ್ತು ಬಿಲ್ ಪಾಸ್ ಮಾಡಲಿಕ್ಕೆ ನಾವು ಇರಲೇಬೇಕು ಆಡಳಿತ ಪಕ್ಷದೊಂದಿಗೆ. ಯಾಕಂತ ಹೇಳಿದರೆ ಗೌರ್ಮೆಂಟ್ ಸನ್ಸ್ ಆನ್ ಮೆಜಾರಿಟಿ ಮತ್ತು ಪ್ರತಿಪಕ್ಷಕ್ಕೆ ಯಾವಾಗ ಕೂಡ ಮೆಜಾರಿಟಿ ಇಲ್ಲವೇ ಇರುವುದಿಲ್ಲ. ಮತ್ತು ಪರಸ್ಪರ ನೀವು ಗಲಾಟೆ ಮಾಡಬೇಕಂತ ಹೇಳಿ ಕೂಡ ಆಗೋದು ಇಲ್ಲ. ಯಾಕಂತ ಹೇಳಿದರೆ ದೇ ಆರ್ ದ ಬರ್ಡನ್ ಬ್ರಟರ್ ಆಫ್ ದಿ ಪೊಲಿಟಿಕ್ಸ್. ಇಲ್ಲಿ ಇವ್ರು ಏನಾದರೂ ಅವ್ರು ಇಶ್ಯೂ ಮಾಡದಿದ್ದರೆ ಇವ್ರೇನು ಪ್ರಯೋಜನ ಇಲ್ಲ ಅಂತ ಜನ ಕೂಡ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗುವಂಥ ಕೆಲವೊಂದು ವಿಚಾರಗಳು ಸ್ವಾಭಾವಿಕ. ಇದನ್ನು ನಿಭಾಯಿಸಿಕೊಂಡು ಹೋಗುವಂಥ ಕೆಲಸವೇ ಅದು ಸಭಾಧ್ಯಕ್ಷರ ಕೆಲಸ ಅಂತ ನಾನು ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ಸಲಹೆ ಸೂಚನೆ ಸಹಕಾರ ನಾನು ಇವತ್ತು ಕೇಳಲಿಕ್ಕೆ ನಾನಿವತ್ತು ಬಂದು ನಿಮ್ಮೆಲ್ಲರೂ ಕೂಡ, ಯಾಕೆಂತ ಹೇಳಿದರೆ ನಾನು ಬಹುಶಃ ನನ್ನ ವಿದ್ಯಾರ್ಥಿ ಜೀವನದಿಂದಲೇ ನಾವು ಸಕ್ರಿಯವಾಗಿ ಪತ್ರಕರ್ತರು ಮತ್ತು ಮಾಧ್ಯಮದ ಚರ್ಚೆ ಮಾಡಿಕೊಂಡೇ ನಮ್ಮ ರಾಜಕೀಯದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ನಾವು ಬಂದವರು. ನಾನು ಶಾಸಕನಾಗೋ ಮೊದಲೇ, ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಾಗಲೇ. ತದನಂತರ ನಾನು ಯುವಕ ಬೇರೆ ಬೇರೆ ಸಂಘಟನೆಗಳಲ್ಲಿ ಸಾಮಾಜಿಕ ಸಂಘಟನೆಯಲ್ಲಿ ಕೆಲಸ ಮಾಡುವಂಥದ್ದು, ಶಾಸಕನಾಗಿ, ಮಂತ್ರಿಯಾಗಿ, ಪ್ರತಿಪಕ್ಷ ಉಪನಾಯಕನಾಗಿ ಎಲ್ಲ ಸಂದರ್ಭ ಕೂಡ ಎಲ್ಲ ಪತ್ರಕರ್ತ ಮಾಧ್ಯಮದ ಸಲಹೆ ಸೂಚನೆ ಏನಿದೆಯಾ ಆ ವಿಚಾರ ತೆಗೆದುಕೊಂಡು ಕೆಲವು ನಮ್ಮನ್ನು ತಿದ್ದುಪಡಿ ಮಾಡಿ ನಮ್ಮ ನಿರ್ಧಾರ ಕೆಲವು ಬಂದಾಗ ನಮಗೆ ಮುತ್ರ ಹೇಳಿದ್ರೆ ಅದು ಹಾಗೆಲ್ಲ ಈ ರೀತಿ ಇರಬೇಕಂತ ಹೇಳಿದಾಗ ಸಕಾರಾತ್ಮಕವಾಗಿ ಸ್ವೀಕರಿಸಿ ಅದನ್ನು ಬದಲಾವಣೆ ಮಾಡಿದ್ದು ಕೂಡ ಇವತ್ತು ಇದೆ. ಅದಕ್ಕಾಗಿ ಸಭಾಧ್ಯಕ್ಷ ಸ್ಥಾನದ ಗೌರವ ಮತ್ತು ಒಂದು ಅತ್ಯುತ್ತಮವಾಗಿ ವಿಧಾನಸಭೆ ಕಲಾಪ ನಡೆಸಲು ತಮ್ಮಿಂದೆಲ್ಲ ಸಹಕಾರ ಮತ್ತು ಸಲಹೆ ಸೂಚನೆಗಳು ಯಾಚಿಸ್ತಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಾನು ನಿಮಗೆ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ನಿಮ್ಮ ಸಲಹೆ ಸೂಚನೆ ಎಲ್ಲ ನನಗೆ ಅಗತ್ಯವಿದೆ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ಇಲ್ಲ, ಬಹುಶಃ ಇವತ್ತು ನಾನು ಹೇಳಿದ್ದೇನಲ್ಲ, ನಮ್ಮ ಭಾಷೆ ಯಾವಾಗ ಕೂಡ ಪ್ರೀತಿಯ ಭಾಷೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಾಧಾರಣ ಏನಾಗಿದೆ ಅಂತ ಹೇಳಿದರೆ, ನಾವು ಶಾಲೆಯಲ್ಲಿ ಮಾತ್ರ ಕನ್ನಡ, ಮನೆಯಲ್ಲಿ ನಾವು ನಮ್ಮ ಹಿಂದೂ ಸಹೋದರರು ತುಳು ಭಾಷೆಯನ್ನು ಮಾತಾಡ್ತಾರೆ, ನಾವು ಮುಸ್ಲಿಂ ಸಹೋದರರಲ್ಲಿ ಬ್ಯಾರಿ ಭಾಷೆಯನ್ನು ಮಾತಾಡ್ತೇವೆ, ಕ್ರಿಶ್ಚಿಯನ್ ಸಹೋದರರು ಕೊಂಕಣಿಯಲ್ಲಿ ಮಾತಾಡ್ತೇವೆ. ಮನೆಯಿಂದ ಹೊರಗೆ ಬಂದ ತಕ್ಷಣ ಎಲ್ಲ ಜಾತಿ ವರ್ಗದವರು ಕೂಡ ತುಳು ಭಾಷೆಯಲ್ಲಿ ಮಾತಾಡೋದು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನೀವು ಬೆಂಗಳೂರು ಬಂದಾಗಲೂ ಕೂಡ ಒಬ್ಬ ಮಂಗಳೂರು ಸಿಕ್ಕಿದ ತಕ್ಷಣ ಅಥವಾ ನೀವು ಅಮೆರಿಕ ಹೋದರೂ ಕೂಡ ಮಂಗಳೂರು ನಮ್ಮ ಮುಂದೆ ಕಂಡ ತಕ್ಷಣ ಆಟೋಮೆಟಿಕ್ ಅದೇ ಭಾಷೆ ನಮಗೆ ಬಂದು ಬಿಡ್ತದೆ. ಆದ ಕಾರಣ ನಮ್ಮದು ಪುಸ್ತಕದಲ್ಲಿದ್ದಂಥ ಒಂದು ಕನ್ನಡ. ಈ ಒಂದು ಸಂದರ್ಭದಲ್ಲಿ ಕನ್ನಡ ಇವತ್ತು ನಾವು ಮಾತಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಗಳು ಜಾಸ್ತಿ ಬಹಳಷ್ಟು ಅದಕ್ಕೆ ಮಹತ್ವ ಕೊಟ್ಟು ಅದನ್ನು ಬಹುಶಃ ಉಚ್ಚಾರಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟ ಆಲೋಚನೆ ಮಾಡಿ ಅದನ್ನು ಪೂರ್ಣವಾಗಿ ಅಭ್ಯಸಿಸುವಂತಹ ಒಂದು ದೊಡ್ಡ ಮಟ್ಟದ ವಿಚಾರ ಇರಲಿಲ್ಲ. ಯಾಕೆ ನಾವು ಬಹಳಷ್ಟು ಕಡಿಮೆ ಅದನ್ನು ಉಪಯೋಗ ಮಾಡ್ತಿದ್ದದ್ದು. ಈಗ ಬಹುಶಃ ಈ ಒಂದು ಸ್ಥಾನಕ್ಕೆ ಬಂದಾಗ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಮತ್ತು ಬಹುಶಃ ಅದನ್ನು ಅರ್ಥ ಮಾಡಿಸಿಕೊಳ್ಳುವ ರೀತಿಯಲ್ಲಿ ನಾವು ಇವತ್ತು ಮಾತಾಡಬೇಕಾಗಿದೆ, ಇಲ್ಲ ಅಂತ ಅಲ್ಲ. ಸೊ ಕೆಲವೊಂದು ಉಚ್ಚಾರದಲ್ಲಿ ಸಮಸ್ಯೆ ಕೂಡ ಇರ್ಬೋದು, ಅದು ನಾನಿಲ್ಲ ಅಂತ ಹೇಳಿಕೊಳ್ಳುವುದಿಲ್ಲ. ಅದೇ ಟ್ರಾಲ್ ಮಾಡಿದ ಸಂಬಂಧಪಟ್ಟಾಗೆ ನಾನು ಟ್ರಾಲ್ ಮಾಡಿದ ಎಲ್ಲರಿಗೂ ಕೂಡ ನಾನು ನನ್ನ ಕಥೆಗೆ ನಾನು ಮತ್ತು ಶುಭಾಶಯ ಸಲ್ಲಿಸ್ತೇನೆ. ಇವರ ಟ್ರಾಲ್ನಿಂದಾಗಿ ಆದರೂ ಕೂಡ ನನ್ನ ಕನ್ನಡ ಇನ್ನಷ್ಟು ಪರಿಪಕ್ವವಾಗಲಿ ಅಂತೇಳಿ ನಾನು ಹೇಳಲಿಕ್ಕೆ ನಾನು ಇವತ್ತು ಅವರಿಗೆ ನಾನು ಬಯಸುವಂಥದ್ದು. ಸೊ ಆದ ಕಾರಣ ಇದರಲ್ಲಿ ನಮಗೆ ಯಾವುದೇ ಒಂದು ಟ್ರಾಲ್ಗೆ ಸಂಬಂಧಪಟ್ಟಾಗೆ ಅವ್ರಿಗೆ ನಮಗೆ ಯಾವುದೇ ಬೇಸರ ಇಲ್ಲ. ಸೊ ಇಂಥ ಟ್ರಾಲ್ಗಳೇ ನಮ್ಮನ್ನು ಮತ್ತೆ ಪರ್ಫೆಕ್ಟಾಗಿ ಮಾಡಿ ಬರುವಂಥ ಅವಕಾಶ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಇನ್ನೊಂದು, ಈ ಶಾಸಕರ ನೂತನ ಶಾಸಕರಿಗೊಂದು ಶಿಬಿರವನ್ನು ಏರ್ಪಾಡು ಮಾಡಿದ್ರು. ಈ ಶಿಬಿರಕ್ಕೆ ರವಿಶಂಕರ್ ಗುರೂಜಿ ಈ ರೀತಿಯ ವ್ಯಕ್ತಿಗಳನ್ನು ಇನ್ವೈಟ್ ಮಾಡಿ ಅದು ಕೆಲ ಒಂದು ಟೀಕೆಗೂ ಕೂಡ ಗುರಿಯಾಗಿತ್ತು. ಅದಾದ ನಂತರ ಬದಲಾಯಿತು ನಿಲುವು ಅಂತ. ಅದು ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಅವ್ರನ್ನ ಇನ್ವೈಟ್ ಮಾಡುವಂಥ ನಿರ್ಧಾರನೋ ಅಥವಾ ಏನಾಯಿತು ಸರ್ ಆ ಸಂದರ್ಭದಲ್ಲಿ? ಅದರಿಂದ ಏನಾದರೂ ಡಿಸ್ಟರ್ಬ್ ಆದ್ರೆ ನೀವು? ಇಲ್ಲ, ಯಾವುದೇ ಒಂದು ಡಿಸ್ಟರ್ಬ್ ಇಲ್ಲ. ನಾನು ಈಗಾಗಲೇ ಅವತ್ತು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, ನಮಗೆ ಎಲ್ಲರ ಸಹಕಾರ, ಎಲ್ಲ ಮಾರ್ಗದರ್ಶನ, ಎಲ್ಲರ ವಿಚಾರಗಳು ಅತ್ಯಗತ್ಯ. ಅದರಲ್ಲಿ ನಮ್ಮ ಯಾವುದೇ ಶಾಸಕರಿಗೆ ಅದರ ಯಾವುದೇ ಕೂಡ ಯಾವುದೇ ತೊಂದರೆ ಇಲ್ಲ. ಅದು ಯಾವ್ರವ್ರ ವಿಚಾರ ಹೇಳಲಿಲ್ಲ, ಯಾವುದೇ ಸಮಸ್ಯೆ ಶಾಸಕರು ಯಾರಿಗೂ ಕೂಡ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ಅದರ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಟ್ರೈನಿಂಗ್ ಕ್ಯಾಂಪ್ ಮುಗಿದಿದೆ, ಚೆನ್ನಾಗಿ ಮುಗಿದೆ, ಎಲ್ಲ ಕೂಡ ಮುಗಿದಂಥ ಆದಾಯ. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಏನು ಕೂಡ ಅಗತ್ಯ ಇಲ್ಲ. ಇಲ್ಲ ಒಂದು ಕಡೆ ಖಾದರ್ ಅವ್ರನ್ನ ಎಡ ಮತ್ತೆ ಬಲ ಇದರಲ್ಲಿ ತಿರುಗಿಸುವಂತ ಒಂದು ಇಕ್ಕಟ್ಟಿಗೆ ತಿರುಗಿಸುವಂತ ತಂತ್ರ ಆಗಿತ್ತಾ ಅಥವಾ ಯಾವ್ದಾದ್ರು ಗುಣಿಸು ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ನಾನು ಎಡನು ಕೂಡ ಅಲ್ಲ, ನಾನು ಬಲನು ಕೂಡ ಅಲ್ಲ. ನನಗೆ ಕಷ್ಟದಲ್ಲಿದ್ದಾಗ ನಾನು ಎಡವರ ಪರವಾಗಿ ಇರ್ತೇನೆ, ಕಷ್ಟದಲ್ಲಿದ್ದಾಗ ನಾವು ಬಲವರ ಪರವಾಗಿ ಇರ್ತೇನೆ. ಯಾರು ಕಷ್ಟದಲ್ಲಿದ್ದಾರೆ ಅವರ ಕೈ ಎತ್ತಿ ಮುಂದೆ ಇಬ್ಬರು ಕೂಡ ಜೊತೆಗೆ ಹೋಗುವಂಥ ಪ್ರಯತ್ನ ಮಾಡುವುದು ನನ್ನ ಜವಾಬ್ದಾರಿ. ಶಾಸಕರನ್ನ ಅಮಾನತು ಮಾಡಿದಂಥ ಪ್ರಕರಣ ಅದಾದ ನಂತರ ಹೊರಗಡೆ ಸದನದ ಹೊರಗಡೆ ಮಾಜಿ ಸ್ಪೀಕರ್ ಇತ್ತೀಚೆಗೆ ಸಂವಾದ ಮಾಡಿರುವಂಥದ್ದು, ನಮ್ಮ ಟೀಕೆ ಮಾಡಿರುವಂಥದ್ದು, ಇಂಥ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಅಮಾನತು ಮಾಡುವಂಥ ಪ್ರಸಂಗ ಬೇಕಾಗಿತ್ತು ಅಂತ. ಯಾಕಂದ್ರೆ ಈ ಹಿಂದೆ ವಿಧಾನ ಪರಿಷತ್ತನ್ನು ಕೂಡ ಏನು ಉಪಸಭಾಪತಿ ಸ್ಥಾನದಲ್ಲಿ ಕೂಡ ಬ್ಯಾನ್ ಮಾಡಿದ ಪ್ರಸಂಗ ಆಯಿತು. ಆಗಲೂ ಕೂಡ ಅಮಾನತು ಮಾಡಿಲ್ಲ. ಅಂದರೆ ತಾವು CM ಅಥವಾ ಸರ್ಕಾರ ಒತ್ತಡಕ್ಕೆ ಮಾಡಿದ್ರ ಅಥವಾ ಇದು ಈ ರೀತಿ ಆಗಬೇಕಾಗಿತ್ತು ಅಂತ ಅನ್ಸಲ್ಲ? ನನಗೆ ಎಲ್ಲ ಹಿರಿಯ ಮತ್ತು ಮಾಜಿ ಸಭಾಧ್ಯಕ್ಷರ ಮೇಲೆ ವಿಶೇಷವಾದ ಗೌರವವಿದೆ. ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾದ ಅನುಭವ ಇದೆ. ಅವರ ವಿಚಾರಗಳನ್ನು ಬಹುಶಃ ತಿಳಿಸಿದ್ದಾರೆ. ಆದರೆ ನನಗೆ ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪಕ್ಷ ಮತ್ತು ಯಾವುದೇ ಇನ್ನಿತರ ಸ್ಥಾನಕ್ಕಿಂತ ಮಿಗಿಲಾಗಿ ನನಗೆ ಸಂವಿಧಾನ ನನಗೆ ಮುಖ್ಯ. ಸಂವಿಧಾನ ಮತ್ತು ಸಂಸದೆ ನಿಯಮಗಳಿಗೆ ಗೌರವ ಉಳಿಸುವ ಕೆಲಸ ಏನು ಬೇಕಾ ಅದು ನಾನು ಮಾಡಿದ್ದೇನೆ ಆ ವಿಚಾರ ಸಂಬಂಧಪಟ್ಟಾಗೆ. ಸೊ ನನಗೆಲ್ಲದಕ್ಕಿಂತ ಮುಖ್ಯ ನನಗೆ ಸಂವಿಧಾನಕ್ಕೆ ಗೌರವ ಉಳಿಸ್ಕೊಳ್ಳಿಕ್ಕೆ ಮತ್ತು ಸಂಸತ್ ನಿಯಮಾವಳಿಯನ್ನು ನಾನು ಆ ಒಂದು ಶಿಸ್ತನ್ನು ಕಾಪಾಡಲಿಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಕೆಲವರು ಒಪ್ಪಬಹುದು, ಕೆಲವರು ಒಪ್ಪದಿರ್ಬೋದು, ಕೆಲವರು ಅದು ಸರಿ, ಅದು ಎರಡನೇ ಕ್ವಶನ್. ಅಲ್ಟಿಮೇಟ್ಲಿ ನಾನು ಸಂವಿಧಾನ ಪ್ರಕಾರವಾಗಿ ಇದ್ದೇನೆ ಇಲ್ಲವಂತ ಮಾತ್ರ ಎಲ್ಲೇ ಇರುವಂಥ ವಿಚಾರ. ಸೊ ಆ ಕೆಲಸ ನಾನು ಇವತ್ತು ನಿಭಾಯಿಸಿದ್ದೇನೆ. ಅದನ್ನೇ ನಾನು ಮುಂದೆ ಕೂಡ ನಾವು ನಿಭಾಯಿಸುವಂಥದ್ದು. ಮತ್ತು ನನಗೆ ಶಾಸಕರಲ್ಲಿ ನಾನು ಎಲ್ಲರಿಗೂ ಕೂಡ ಸಮಾನತೆಯನ್ನು ನೋಡುವಂಥದ್ದು. ಅವರು ಆ ಪಕ್ಷದ ಶಾಸಕರು, ಇವರು ಈ ಪಕ್ಷದ ಶಾಸಕರು, ಇನ್ನೊಂದು ಪಕ್ಷದ ಶಾಸಕರಲ್ಲಿ ಪ್ರಶ್ನೆ ಇಲ್ಲ. ಯಾವ ಶಾಸಕ ಅಶಿಸ್ತು ತೋರಿಸಿದ್ದಾರೆ ಆ ಶಾಸಕರ ಮೇಲೆ ಇವತ್ತು ಆ ಒಂದು ಆದೇಶವನ್ನು ಇವತ್ತು ಕೊಟ್ಟದ್ದು. ಅದೆಲ್ಲ ಕೂಡ ಇವತ್ತು ಮುಗಿದಂಥ ಆ ಒಂದು ಸಬ್ಜೆಕ್ಟಲ್ಲಿ ಮುಗಿದಂಥ ವಿಚಾರ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅಣ್ಣ ತಮ್ಮಂದಿರ ಸಮಸ್ಯೆ ಮತ್ತು ಗಲಾಟೆ ಉಂಡು ಮಲಗುವ ತನಕ, ಶಾಸಕರ ಗಲಾಟೆ ಸೆಷನ್ ಮುಗಿಯೋ ತನಕ ಅದು ಮುಗಿದಿದೆ. ಇನ್ನು ಚರ್ಚೆ ಬೇಡ, ಅದನ್ನು ಮುಗಿದಂಥ ವಿಚಾರಗಳು. ಮೊದಲ ಅಧಿವೇಶನದ ವಿವಿಧ ಕಲಾಪಗಳು ಮತ್ತು ಅಲ್ಲಿ ನಡೆದಂಥ ವಿಚಾರಗಳು, ಅದರಲ್ಲಿ ಬದಲಾವಣೆ ಆಗಿದೆಯಾ ಅಥವಾ ಅದು ಉತ್ತಮಗೊಂಡಿದೆ ಅಂತ ಗೊತ್ತಾಗೋದು ಅದು ಮುಂದಿನ ವಿಧಾನಸಭಾ ಅಧಿವೇಶನದ ಕಲಾಪ ಸಂದರ್ಭದಲ್ಲಿ. ಆವಾಗ ನಾವು ನೋಡುವ ಯಾವ ರೀತಿ ಆಗ್ತದೆ ಅಂತೇಳಿ. ನಾವು ಬಾಲಲ್ಲಿ ನೋಡಲು ಬ್ಯಾಟಲ್ಲಿ ಹೊಡಿಬೇಕು. ನನಗೆ ಇದು ಆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನನಗೆ ಅವರಿಗೆ ನಾಯಕ ಇದ್ದರೂ ಒಂದೇ, ನನಗೆ ನಾಯಕ ಇಲ್ಲದಿದ್ದರೂ ಒಂದೇ. ನಾನು ಎಲ್ಲರನ್ನು ಸಮಾನತೆಯಿಂದ ನೋಡಿಕೊಂಡು ಸಂಸದೀಯ ಕಲಾಪವನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು. ಜನರಿಗೆ ಪ್ರಯೋಜನ ಆಗುವಂಥ ಚರ್ಚೆ ಆಗಬೇಕು. ಹಾಗೆ ಉತ್ತಮವಾದ ಒಂದು ಔಟ್ಕಮ್ ಜನರಿಗೆ ಬರಬೇಕು. ಇದು ನಾನು ಇಷ್ಟಕ್ಕೆ ಮಾತ್ರ ಸೀಮಿತ. ನನಗೆ ಅದು ಆ ಪಕ್ಷಕ್ಕೆ ಏನಿದೆ ಅದು ಅವ್ರು ಮಾಡೋ ತೀರ್ಮಾನ ಮಾಡ್ತಾರೆ. ಈಗ ನೀವು ಸಭಾಪತಿಯಾಗಿ
ಪ್ರತಿಪಕ್ಷದ ನಾಯಕನ ಇದ್ದಂಗೆನೆ ನೀವು ಅಧಿವೇಶನ ನಡೆಸಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ಸರ್ಕಾರವನ್ನ ಈ ಕಡೆಗೆ ಸರಿಸುವಂತ ಒಂದು ಪ್ರಯತ್ನನ ಏನು ಬೇರೆ ಶಾಸಕರು ಮಾಡ್ತಾರೆ, ಪ್ರತಿಪಕ್ಷದ ನಾಯಕನ ಜವಾಬ್ದಾರಿನ ಯಾರು ಬರಬೇಕಾಗುತ್ತೆ ಅನ್ನೋದು ಕೇಳಿದ್ರು. ಸರ್, ಈಗ ನಾನು ಸಭಾಧ್ಯಕ್ಷನಾಗಿ ಅದು ನಾನು ತಲೆಗೆ ಹಚ್ಕೊಲಿಕ್ಕೆ ಹೋಗಲಿಲ್ಲ. ಅದು ಯಾರು ಮಾಡಬೇಕು, ಏನು ಮಾಡಬೇಕು, ಅವ್ರು ಅದು ನನ್ನ ಜವಾಬ್ದಾರಿ ಅಲ್ಲದ ಅವರ ಜವಾಬ್ದಾರಿ. ಯಾರು ಬೇಕಾದರೂ ಮಾಡಲಿ. ನನಗೆ ಕಲಾಪಗಳು ಸರಿಯಾಗಿ ನಡಬೇಕು, ನನಗೆ ಚರ್ಚೆ ಸರಿಯಾಗಿ ಆಗಬೇಕು, ಸಮಯ ವ್ಯರ್ಥ ಮಾಡದೆ ನಾವು ಜನರಿಗೆ ಪ್ರಯೋಜನ ಯೋಜನೆ ತರಬೇಕು. ನಂದು ಇಷ್ಟಕ್ಕೆ ಮಾತ್ರ ಸೀಮಿತ. ಅದು ಪ್ರತಿಪಕ್ಷ ನಾಯಕನು ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ. ಅದೇ ನಾನು ಆ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇದರಲ್ಲಿ. ಅದನ್ನು ಪರಿಶೀಲನೆ ಮಾಡ್ತೇನೆ. ಅಲ್ಲ, ಈಗ ಸಲಹೆ ಕೊಟ್ಟಿದ್ದೀರಿ, ಅದು ನೋಡ್ತೇನೆ. ನೋಡಿ, ನಾನು ಸಭಾಧ್ಯಕ್ಷ ಸ್ಥಾನದಿದ್ದು ನಾನು ಮುಂದೆ ಆಲೋಚನೆ ಮಾಡೋದಲ್ಲದೆ ನಾನು ಹಿಂದೆ ಆಲೋಚನೆ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ಹಿಂದೆ ಆಲೋಚನೆ ಮಾಡಿದ್ರೆ ನಾವೆಲ್ಲ ಹಿಂದೆ ಹೋಗ್ತೇವೆ, ನಾವು ಮುಂದೆ ಆಲೋಚನೆ ಮಾಡಿದ್ರೆ ನಾವೆಲ್ಲ ಮುಂದೆ ಹೋಗ್ತೇವೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಏನೆಲ್ಲ ಆಗಬೇಕು ಅದನ್ನು ಆಲೋಚನೆ ಮಾಡಿಕೊಂಡು ಹೋಗ್ತೇವೆ. ಅದೇ ಹೇಳಿದೆಲ್ಲ, ಹಿಂದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ಹೇಗಬೇಕಂತ ನಾವು ನೋಡ್ತೇವೆ. ಸರ್, ಈಗ ಸಭಾನಾಯಕರಾಗಿ ನೀವು 10 ಜನ ಸಸ್ಪೆಂಡ್ ಮಾಡಿದ್ರಲ್ಲ, ಅವಾಗ ಸಿದ್ದರಾಮಯ್ಯ ಅವರು ಏನೋ ಸನ್ನೆ ಮಾಡಿದ್ರು ಅಂತೇಳಿ ಹಲವು ಪತ್ರಿಕೆಯಲ್ಲಿ ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಮುಖ್ಯಮಂತ್ರಿ ಅವರು ಸನ್ನೆ ಮಾಡಿದ್ದಾರೆ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ನಿಮಗೆ? ಇಲ್ಲ, ನಾನು ಹೇಳ್ತೇನಲ್ಲ, ನಾವು ನಮಗೆ ಪ್ರತಿಪಕ್ಷದವ್ರು ಬೇಕು, ಆಡಳಿತ ಪಕ್ಷದವ್ರು ಬೇಕು, ಎಲ್ಲರೂ ಕೂಡ ಜೊತೆಯಾಗಿ ನಾವು ಜೊತೆಯಲ್ಲಿ ಮುಂದೆ ಹೋಗಬೇಕು, ಸಂವಾದ ವಾತಾವರಣ ಸದನ ನಡೆಸಬೇಕು. ಅದು ಹಾಕಬೇಕು ಹೊರತು ಅಲ್ಲದೆ ಬೇರೆ ಯಾವುದು ಕೂಡ ಇವತ್ತು ವಿಚಾರ ಇವತ್ತಿಲ್ಲ. ಸರ್, ನೀವು ಸಭಾಧ್ಯಕ್ಷರಾಗಿ ವಿರೋಧ ಪಕ್ಷದವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ, ಆಡಳಿತ ಪಕ್ಷದವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ? ನಾನು ಸಂವಿಧಾನಬದ್ಧವಾಗಿ ಸಭೆ ನಡೆಸಲಿಕ್ಕೆ ಎಲ್ಲರೂ ಕೂಡ ಸಮಾನತೆ ತಗೊಂಡು ಹೋಗ್ತೇನೆ. ನಾನು ಈಗಾಗಲೇ ಹೇಳಿದಾಗೆ ನಾನು ಪ್ರತಿಪಕ್ಷ ಮಿತ್ರನಾಗಿ ಪ್ರತಿಪಕ್ಷ ಹೆಚ್ಚಿನ ಮಹತ್ವ ನಾನು ಅವಕಾಶವನ್ನು ನಾನು ಕೊಡ್ತೇನೆ. ಸರ್, ಇಲ್ಲಿ ಒಂದು ನಿಮಿಷ. ಈಗ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಪಾರ್ಟಿಗಳು ಟಿಕೆಟ್ ಕೊಡೋದೇ ಕಡಿಮೆ. ನೀವು ಕಾಂಗ್ರೆಸ್ಸಿಗೆ ಆಗದೆ ಜನರಲ್ ಆಗಿ ನಿಂತು ಯೋಚನೆ ಮಾಡೋದಾದ್ರೆ ಟಿಕೆಟ್ ಸಿಗೋದೇ ಕಡಿಮೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ. ಅದರಲ್ಲಿ ಗೆದ್ದಂಥವರನ್ನ ಈ ರೀತಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂಥ ಮೂಲಕ ಅವರಿಗೆ ಆಗಬಹುದಾದಂಥ ಅಧಿಕಾರ ಹಂಚಿಕೆಯಲ್ಲಿ ಸ್ವಲ್ಪ ತಾರತಮ್ಯ ಆಗುತ್ತೆ. ಯಾಕಂದರೆ ಒಂದು 7 ರಿಂದ 8 ಜನ ಮಾತ್ರ ಅಲ್ಲಿ ಆಯ್ಕೆಯಾಗಿ ಬರ್ತಾರೆ ಅಲ್ಪಸಂಖ್ಯಾತರು, ಅದರಲ್ಲಿ ಮುಸ್ಲಿಂ ವಿಭಾಗದಿಂದ. ಅವರನ್ನು ಕೂಡ ಈ ಮಂತ್ರಿ ವರ್ಗದಿಂದ, ಮಂತ್ರಿ ಮಂಡಲದಿಂದ ಹೊರಗಿಡುವ ಮೂಲಕ ಅಲ್ಲಿ ಇನ್ನಷ್ಟು ಹಿಂದುಳಿಯೋಕ್ಕೆ ಆಗುತ್ತಾ ಸಮುದಾಯಕ್ಕೆ ಏನು ಮಾಡಲಾಗದಂಥ ಸ್ಥಿತಿಗೆ ಮುಸ್ಲಿಂ ಸಮುದಾಯದ MLA-ಗಳನ್ನು ತಗೊಂಡು ಹೋಗ್ತಿದ್ದಾರೆ ಅಂತ. ಇದು ಅಧಿವೇಶನ ಸಂಬಂಧಪಟ್ಟ ಯಾವುದಾದ್ರು ವಿಚಾರವ? ನಮ್ಗೆ ಸಂಬಂಧ ನೋಡಿ, ಕರ್ನಾಟಕ ವಿಧಾನಸಭೆ ಅಂತೇಳಿ ಇಡೀ ರಾಜ್ಯದ ವಿಧಾನಸಭೆ. ಪ್ರತಿಯೊಂದು ಪ್ರದೇಶದ ಜನಪ್ರತಿನಿಧಿಗಳು ಬರಬೇಕ ಉದ್ದೇಶ ಏನು? ಆ ಪ್ರದೇಶದ ವಿಚಾರಗಳು ಚರ್ಚೆ ಆಗಬೇಕು, ಅಲ್ಲಿ ಆ ಜನ ಸಮಸ್ಯೆ ಬಗ್ಗೆ ಅರಿಸಬೇಕು, ಅದಕ್ಕಾಗಿದ್ದಂಥ ವಿಚಾರ. ಸೊ ಅಲ್ಲಿ ಎಲ್ಲ ಸದಸ್ಯ ಮಾತಾಡೋದು ಅವಕಾಶ ಇದೆ. ಆ ಅವಕಾಶ ಅವ್ರ ಕೇಳಿದ್ರೆ ನಾವು ಮಾತಾಡೋಕ್ಕೆ ಅವಕಾಶ ಕೊಡ್ತೇವೆ.
ಇಲ್ಲ, ಈ ಸಲ ಪ್ರಪ್ರಥಮ ಬಾರಿಗೆ 2 ದಿವಸ ಬರೀ ಪ್ರಥಮ ಬಾರಿ ಶಾಸಕರೇ ಮಾತಾಡಬೇಕು, ಬೇರೆ ಯಾರು ಹಿರಿಯರು ಮಾತಾಡಲಿಕ್ಕೆ ಇಲ್ಲ. ಮಾಡಿದೆ ಒಂದು ನಾನು ಅದನ್ನೇ ಹೇಳುದು ಅಲ್ಲ, ಅದನ್ನೇ ಎಲ್ಲ ಶಾಸಕರು 2 ದಿವಸ ಬರೀ ಹೊಸ ಶಾಸಕ ಮಾತ್ರ ಮಾತಾಡೋದಲ್ಲ, ಬೇರೆ ಯಾರಿಗೂ ಕೂಡ ಇಲ್ಲ. ಬಹುತೇಕ ಎಲ್ಲ ಹೊಸ ಶಾಸಕರು ಮಾತಾಡಿದರು. ಆದರೆ ರಾಜಕೀಯದಲ್ಲಿ ಯಾರು ನಮ್ಗೆ ಅವಕಾಶ ಕೊಡಲಿಕ್ಕೆ ಮುಂದೆ ಬರುವುದಿಲ್ಲ, ನೀವು ಮುಂದೆ ಅವಕಾಶ ತಗೊಳ್ಬೇಕು. ಆ ಚಾಣಕ್ಷತೆಯನ್ನು ಎಲ್ಲ ಸದಸ್ಯರು ಮೈಗೂಡಿಸಿಕೊಂಡು ಬರಬೇಕು. ಸರ್, ಈಗ ಶಾಸಕರಿಗೆ ತರಬೇತಿಯನ್ನು ನೀಡಿದ್ರೆ ಇಲ್ಲಿ ಯಾವುದ್ರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಲಾಯಿತು ಅನ್ನೋದೊಂದು ಪ್ರಶ್ನೆ. ಅದ್ರ ಜೊತೆಗೆ ಈಗ ಸಂವಿಧಾನದ ಬಗ್ಗೆ ಬಹಳಷ್ಟು ವಾಗ್ವಾದಗಳು ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಸಂವಿಧಾನ ತಜ್ಞರಿಂದ ಏನಾದರೂ ಅವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕೆ ಸಾಧ್ಯ ಆಯ್ತಾ ಈ ಶಿಬಿರದಲ್ಲಿ ಅಂತ? ಈಗ ನಾವು ಪ್ರಥಮ ಬಾರಿಗೆ ಶಾಸಕರಿಗೆ ಬಹುಶಃ ಒಂದು ತರಬೇತಿಯಲ್ಲಿ ಶಾಸಕರ ಪಾತ್ರ ಏನು, ಅವರು ಹೇಗೆ ಅದನ್ನು ಚರ್ಚೆ ಮಾಡಬೇಕು. ಏಕೆಂದರೆ ನಾನು ಕೂಡ ಶಾಸಕನ ಬಂದಾಗ ನಮ್ಗೆ ಹೇಗೆ ಪ್ರಶ್ನೆ ಕೇಳಬೇಕು, ಏನು 0 ಅವರ್ 69 ಏನು ಕ್ವಶನ್ ಹೇಗೆ ನಾವು ಹಾಕಬೇಕು ಮತ್ತು ಚರ್ಚೆ ನಮ್ಗೆ ಕೂಡ ಮಾಹಿತಿ ಇರಲಿಲ್ಲ. ನಾನು ಬಹುಶಃ ನಮ್ಮ ಪಕ್ಕದಿದ್ದನ್ನು ನಾನು ಕೇಳಿಕೊಂಡು ನಾನು ತಿಳ್ಕೊಂಡಿದ್ದೆ. ಅದಕ್ಕಾಗಿ ಈ ಸಲ ಬಹುಶಃ ಅವ್ರಿಗೆಲ್ಲರೂ ಕೂಡ ಒಬ್ಬ ಶಾಸಕನಾಗಿ ಅಸೆಂಬ್ಲಿ ಒಳಗಡೆ ಯಾವ ರೀತಿಯಿಂದ ಇರಬೇಕು ಅಂತ ಹೇಳಿ ಬಹುಶಃ ಅವರಿಗೆಲ್ಲ ರೀತಿಯ ಮಾಹಿತಿಯನ್ನು ಬೇರೆ ಬೇರೆ ನಮ್ಮ ಮಾಜಿ ಸ್ಪೀಕರ್ಗಳು, ಮಾನ್ಯ ನಾಯಕರು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಹಿರಿಯ ತಜ್ಞ ಎಲ್ಲರೂ ಕೂಡ ಬಂದು ಅವರ ಅನುಭವ ಮತ್ತು ವಿಚಾರಗಳನ್ನು ಇವತ್ತು ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರಿಗೆ ಸಮಯ ಸಂಬಂಧಪಟ್ಟ ಪುಸ್ತಕ ನಾವು ಇವತ್ತು ಕೊಟ್ಟಿದ್ದೇವೆ. ಬಹುಶಃ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಅದು ತಿಳ್ಕೊಂಡು ಎಲ್ಲರೂ ಕೂಡ ವ್ಯಕ್ತಿತ್ವ ರೂಪಿಸಿಕೊಳ್ತಾರೆ ಎಂಬ ವಿಶ್ವಾಸ ನಮಗೆ ಚೆನ್ನಾಗಿ ಇವತ್ತು ಗೊತ್ತಿದೆ. ನೋಡಿ, ಇಲ್ಲಿ ಒಂದು ಸ್ಪಷ್ಟವಾಗಿದೆ. ನಾವು ಈ ಸಲ ವಿಧಾನಸಭೆ ಸ್ಪಷ್ಟವಾಗಿದೆ, ಬಿಲ್ ಪ್ರೆಸೆಂಟ್ ಆದ ನಂತರ 3 ದಿವಸ ನಂತರವೇ ಅದನ್ನು ಚರ್ಚೆಗೆ ತೆಕ್ಕೊಂಡು ಮತ್ತೆ ಅದನ್ನು ನಾವು ನಿರ್ಣಯ ಮಟ್ಟಕ್ಕೆ ಹಾಕುವಂಥದ್ದು. ಈ 3 ದಿವಸ ಅವಧಿಯಲ್ಲಿ ಆ ಸಂಬಂಧಪಟ್ಟಂಥ ಆ ಇಲಾಖೆ ಅಧಿಕಾರಿಗಳನ್ನು ನನ್ನ ಸ್ಪೀಕರ್ನ ಚಾಕೋಟಡಿಯ ರೂಮಲ್ಲಿ ಬೆಳಗ್ಗಿಂದ ಸಂಜೆ ಅದನ್ನು ಕೂತ್ಕೊಳಿಸಿ ಯಾವ ಶಾಸಕರಿಗೆ ಆ ಬಿಲ್ಲಿನ ಬಗ್ಗೆ ಮಾಹಿತಿ ಬೇಕು ಅಲ್ಲಿ ಪಡ್ಕೊಳ್ಳುವಂಥ ಅವಕಾಶ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಎಲ್ಲ ಬಿಲ್ಗಳ ಬಗ್ಗೆ ಭಾಳ ಚರ್ಚೆ ಆಯಿತು. ಬಹುಶಃ ನಮ್ಮ ಈ ನಮ್ಮ ಈ ಫಸ್ಟಿಗೆ 5 ಬಿಲ್ ಬಂದಾಗ ಎಲ್ಲ ಬಿಲ್ಲು ಚರ್ಚೆಯಾಗಿ ಬಹುಶಃ ನಮ್ಮ ಅಗ್ರಿಕಲ್ಚರ್ ಬಿಲ್ APMCದು ಅದು ಮರು ದಿವಸಕ್ಕೆ ತಂದು ಅದು ಕೂಡ ಚರ್ಚೆ ಆಯಿತು. ಮತ್ತೆ 2 ಬಿಲ್ ಬಂತು. ಯಾವಾಗ ಲಾಸ್ಟ್ ಧರಣಿ ಇರುವಾಗಲೇ 2 ಬಿಲ್ ಬಂತು. ಒಂದು ಬಿಲ್ ನಮ್ಮ ಒಂದು ಕೋಆಪರೇಟಿವ್ ಮತ್ತು ಇನ್ನೊಂದು ನಿಮ್ಮ ಇದು PTCL ಫೈಲ್. ನೀವು ನೋಡಿ, ಅದು ಬಂದಾಗಲೂ ಕೂಡ ಪ್ರತಿಪಕ್ಷದವರು ಇಲ್ಲದಿದ್ದರೂ ಕೂಡ ಆಡಳಿತ ಪಕ್ಷದವರು ಚರ್ಚೆ ಆಯಿತು. ಆಡಳಿತ ನೋಡಿ ಅಲ್ಲಿ ಬರೀ ಪಾಸ್ ಮಾಡಲಿಲ್ಲ, ಅದನ್ನು ಬಹುಶಃ ಮಂತ್ರಿಗಳು ಮಂಡಿಸಿದ ನಂತರ ಮಂತ್ರಿಗಳು ಅದರ ವಿಚಾರಗಳನ್ನೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದರು. ಅದರ ನಂತರ ಆಡಳಿತ ಪಕ್ಷದೇ ಬಹಳಷ್ಟು ಚರ್ಚೆ ಆಯಿತು. ನಿಮ್ಮ ಈ ರೆವೆನ್ಯೂ ತಿದ್ದುಪಡಿ, ಭೂ ತಿದ್ದುಪಡಿಯಲ್ಲಿ PTCL ಫೈಲ್ ಸಂಬಂಧಪಟ್ಟಾಗೆ ಅರ್ಧ ಗಂಟೆ ಚರ್ಚೆ ಆಯ್ತಲ್ಲ, ಎಲ್ಲ ಮಾತಾಡಿ. ಅಭಯ ಪ್ರಸಾದ್ ಮಾತಾಡಿದ್ರು, ನಂದಸ್ವಾಮಿ ಮಾತಾಡಿದ್ರು, ನಾರಾಯಣ ಸ್ವಾಮಿ ಮಾತಾಡಿದ್ರು,
ನಿಮ್ಮ ರಘುಮೂರ್ತಿ ಅವರು ಮಾತಾಡಿದ್ರು, ಎಲ್ಲರೂ ಕೂಡ ಮಾತಾಡಿ ಚರ್ಚೆ ಆಗಿ ಅವರ ಬೈರಕೃಷ್ಣ ಅವರ ರೆವೆನ್ಯೂ ಮಿನಿಸ್ಟರ್ ಅವರೆಲ್ಲ ಸಂಶಯ ದೂರ ಮಾಡಿದ ನಂತರವೇ ಇವತ್ತು ಬಿಲ್ ಪಾಸ್ ಆಯಿತು. ಎಲ್ಲಿ ಕೂಡ ನೇರವಾಗಿ ಬಿಲ್ ಪಾಸ್ ಮಾಡಲಿಲ್ಲ. ಪಾಸ್ ಮಾಡಲಿಕ್ಕೆ ಚರ್ಚೆಗೆ ಅವಕಾಶ ಇತ್ತು. ನೀವು ಇವಾಗ ರೆಕಾರ್ಡ್ ತಗೊಂಡು ಅದನ್ನು ನೋಡ್ಬೋದು. ಸೊ ನಾವು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇವೆ. ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಪ್ರಜಾಪ್ರಭುತ್ವದಲ್ಲಿ ಧರಣಿ ಇದೆಲ್ಲ ಸ್ವಾಭಾವಿಕ ಇರ್ತದೆ. ಆದರೆ ನಮಗೆ ಒಂದು ಕಡೆ ವಿಧಾನಸಭೆಯನ್ನು ನಾವು ಸಮಯಕ್ಕೆ ಅನುಗುಣವಾಗಿ ನಡೆಸಿಕೊಳ್ಬೇಕು. ಎರಡನೇದು ಸದನ ಗೌರವವನ್ನು ಉಳಿಸ್ಕೊಳ್ಬೇಕು. ಮೂರನೇದು ಸಮಾಜಕ್ಕೆ ಅತ್ಯಗತ್ಯ ಇರುವಂಥ ಬಿಲ್ ಮತ್ತು ಯಾವುದಿದೆಯಲ್ಲ ಅದನ್ನು ನಾವು ಸರಿಯಾದ ಸಮಯದಲ್ಲಿ ಪಾಸ್ ಮಾಡಬೇಕು. ಯಾಕಂದ್ರೆ ವಿಧಾನ ಪರಿಷತ್ಗೆ ಹೋಗಿ ಮತ್ತೆ ನಮಗೆ ರಿಟರ್ನ್ ಬರಬೇಕು. ನಾವು ಜನರಿಗೆ ಪ್ರಯೋಜನ ಆಗುವಂಥ ಮತ್ತು ಸಮಾಜಕ್ಕೆ ಅತ್ಯಗತ್ಯ ಕೆಲವೊಂದು ಬಿಲ್ಗಳು ನಾವು ತರದಿದ್ದಲ್ಲಿ ಇದನ್ನು ಬಹುಶಃ ನಾವು ಇಷ್ಟು ದಿವಸ ವಿಧಾನಸಭೆ ನಡೆಸೋದೇನು ಪ್ರಯೋಜನ? ಕೆಲವೊಂದು ಕಾರಣಗಳಿಂದ ಪ್ರತಿಪಕ್ಷ ಧರಣಿ ನಡೆಸ್ತಾ ಅಂತ ಹೇಳಿಕೊಂಡು ನಾವು ಬಿಲ್ಗಳನ್ನೇ ನಾವು ಪಾಸ್ ಮಾಡಿದ್ರೆ ಕೂತ್ಕೊಂಡ್ರೆ ನಾವು ಯಾವ ಬಿಲ್ಗಳು ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಬಿಲ್ಗಳು ಬಂದಾಗ ಧರಣಿ ಕೂತ್ಕೊಂಡ್ರೆ ನಾವು ಬಿಲ್ ತಗೊಳ್ಳೋದಿಲ್ಲ ಅಂತ ಹೇಳಿದರೆ ಎಲ್ಲ ಬಿಲ್ ಯಾವ ಬಿಲ್ಗಳು ಪಾಸ್ ಆಗಲಿಕ್ಕೆ ಚಾನ್ಸ್ ಇಲ್ಲಲ್ಲ. ಪ್ರತಿಪಕ್ಷ ಕೇಳಿದ್ರೆ ಮುಂದಕ್ಕೆ ಆಗ್ಬಹುದು. ಅವ್ರು ಅದನ್ನೇನು ಕೇಳಿಲ್ಲ, ಅವರು ಧರಣಿಯಲ್ಲಿ ಕೂತ್ಕೊಂಡದಲ್ಲ. ಈಗ ಇದೇ ಪ್ರಶ್ನೆನಾ? ಸದ್ಯಕ್ಕೇನಿಲ್ಲ, ಮುಂದೆ ನೋಡುವ ಏನಂತೇಳಿ. ಈಗ ವಿಧಾನಸಭಾ ಕಲಾಪ ನಡೆಸುವುದು ಒಬ್ಬ ಜವಾಬ್ದಾರಿ ಇಲ್ಲ, ಇಡೀ ಸದನದ ಜವಾಬ್ದಾರಿ. ಸರ್ಕಾರ ಮತ್ತು ಪ್ರತಿಪಕ್ಷ ಎಲ್ಲವೂ ಕೂಡ ಸೇರೋ ಜವಾಬ್ದಾರಿ. ನಾವೆಲ್ಲಿ ಕೂಡ ಚರ್ಚೆ ಇಲ್ಲದೆ ಯಾವುದೇ ಬಿಲ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ. ಯಾರಿಗೆಲ್ಲ ಚರ್ಚೆ ಅಂದರೆ ಬರೀ ಪ್ರತಿಪಕ್ಷದವ್ರು ಮಾತ್ರ ಚರ್ಚೆ ಮಾಡೋದಲ್ಲ, ಆಡಳಿತ ಪಕ್ಷದವ್ರಿಗೆ ಕೂಡ ಚರ್ಚೆ ಮಾಡ್ಬೋದು. ಮೊನ್ನೆ ನೀವು ಬಿಲ್ ತಗೊಂಡೋಗಿ ಬಹುತೇಕ ಎಲ್ಲ ಚರ್ಚೆ ಆಯಿತು. ತಿದ್ದುಪಡಿ ನೀವು ಹೇಳ್ತೀವಿ ಮುಂದೆ ಆಗ್ಬೋದು ಅಂತೇಳಿ APMC ಬಂತು. ಮಿನಿಸ್ಟರ್ ಮತ್ತು ಸರ್ಕಾರ ಇವತ್ತೇ ತಗೊಳ್ಬೇಕಂತ ಹೇಳಿದರು. ಪ್ರತಿಪಕ್ಷ ಇವತ್ತು ಬೇಡ, ನೀವು ನಾಳೆ ತಗೊಳ್ಬೇಕಂತೇಳಿ ನಮ್ಗೆ ತುಂಬ ಜನ ಚರ್ಚೆ ಮಾಡಲಿಕ್ಕೆ ಅಂತೇಳಿ ನಾವು ಮತ್ತೆ ಸೋಮವಾರಕ್ಕೆ ಅದನ್ನು ಹಾಕಿದ್ದೆವು. ಧರಣಿ ಕೂತ್ಕೊಂಡಾಗಲೂ ಕೂಡ ಆಡಳಿತ ಪಕ್ಷದವರೇ ಅದರ ಬಿಲ್ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಸೊ ಚರ್ಚೆ ಮುಖಾಂತರ ಬರಬೇಕಂತ ನಾವು ಇವತ್ತು ಕೇಳುವಂಥದ್ದು. ನಾನು ಎಲ್ಲರಿಗೂ ಕೇಳುವಂಥದ್ದು, ಚರ್ಚೆಯಲ್ಲಿ ಭಾಗವಹಿಸುವಂಥ ವಾತಾವರಣವನ್ನು ಸದಸ್ಯರೆಲ್ಲರೂ ಕೂಡ ನಿರ್ಮಾಣ ಮಾಡಬೇಕು. ಅದು ಪ್ರಮುಖವಾದ ಜವಾಬ್ದಾರಿ.
ಮೊನ್ನೆ ಆ ಇತಿಹಾಸ ಅನಾಮಿಕ ವ್ಯಕ್ತಿ ಅಸೆಂಬ್ಲಿ ಪ್ರವೇಶದ ಘಟನೆ ನಡೀತಾ ಇರಲಿಲ್ಲ. ಇನ್ನು ಮುಂದೆ ಅದು ಈ ಡಿಜಿಟಲ್ ಐಡಿ ಕಾರ್ಡನ್ನು ಶಾಸಕರಿಗೆ ಕೊಡೋ ಪ್ರಯತ್ನ ತಾವು ಮಾಡಬಹುದು. ಡಿಜಿಟಲ್ ಅಂದರೆ ಈಗ ನಾವು ಬಿಟ್ಟು ಅಲ್ಲಿ ಪ್ರತಿಯೊಬ್ಬರು ವ್ಯಕ್ತಿ ಆಗ್ಬೇಕಾಗಿಲ್ಲ. ಅದು ಡೋರ್ ಓಪನ್ ಸಭಾಧ್ಯಕ್ಷರೇ, ನಾವೀಗ ಇಲ್ಲ, ಅವರೊಂದು ಕ್ವಶನ್ ಕೇಳಿದ್ದಾರೆ. ಈಗ ವಿಧಾನಸಭೆಯ ಬರೀ ಇವತ್ತು ನಾವು ಒಳಗೆ ಎಂಟರ್ ಆಗಲಿಕ್ಕೆ ಮಾತ್ರ ಇವತ್ತು ಸೆಕ್ಯೂರಿಟಿ ಅಲ್ಲ, ಇಡೀ ಕ್ಯಾಂಪಸ್ಗೆ ನಾವು ಅತ್ಯುತ್ತಮವಾದ ಆಧುನಿಕ ಮತ್ತು ತಂತ್ರಜ್ಞಾನ ಇರುವಂಥ ಒಂದು ಸೆಕ್ಯೂರಿಟಿ ಸಿಸ್ಟಮನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಈಗಾಗಲೇ ಕಾರ್ಯರೂಪನ ಹಮ್ಮಿಕೊಂಡಿದ್ದೇವೆ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಕಷ್ಟ ಆಗದ ರೀತಿಯಲ್ಲಿ ಜನಸಾಮಾನ್ಯರು ಸುಲಭವಾಗಿ ಬರಬೇಕು. ಯಾರು ಬಂದಿದ್ದಾರೆ, ಎಷ್ಟು ಗಂಟೆ ಹೊರಗೆ ಹೋಗಿದ್ದಾರೆ ಮತ್ತು ನಮಗೆ ಮಾಹಿತಿ ಇರುವ ರೀತಿಯಲ್ಲಿ ನಡ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ನಾವು ಡಿಜಿಟಲೈಸ್ ಬರೀ 224 ಶಾಸಕರು ಮಾಡಿದರೆ ಅದು ಬರೀ ಒಳಗಿನ ಹಾಲಿಗೆ ಮಾತ್ರ ಸೀಮಿತವಾಗಿರ್ತದೆ. ಸಾವಿರಾರು ಜನ ಇವತ್ತು ಹೊರಗಿಂದ ಬರ್ತಾರೆ ಆ ಕ್ಯಾಂಪಸ್ಗೆ. ಅವ್ರದ್ದು ಫಸ್ಟ್ಗೆ ನೀವು ಹೇಳುವಂಥದ್ದು ಅದು ನಾವು ಫಸ್ಟೇ ಫೋಟೋ ತೆಗೆದು ಅದನ್ನು ಫೀಡ್ ಮಾಡಿರಬೇಕು. ಆಗ ನಮ್ಮ ಮುಖ ನೋಡೋಕೆ ಅದು ಓಪನ್ ಆಗ್ತದೆ. ಅದು ಒಳಗಡೆ ಅದು ಬೇರೆ ಪ್ರಶ್ನೆ, ಅದು ಯಾವ ಟೈಮಲ್ಲಿ ಕೂಡ ಮಾಡ್ಬೋದು. ನಮಗೆ ಇಡೀ ವಿಧಾನಸಭೆ ಕ್ಯಾಂಪಸ್ಗೆ ಎಂಟ್ರ್ ಆಗೋರು ಯಾರು ಎಂಟ್ರ್ ಆಗಿದ್ದಾರೆ, ಯಾರು ಎಷ್ಟೊತ್ತು ಇಲ್ಲಿದ್ದರು, ಎಷ್ಟೊತ್ತು ಹೊರಗೆ ಹೋದರು ಮತ್ತು ಹೇಗೆ ಅವರು ಒಳಗಡೆ ಬರ್ತಾರೆ, ಇದಕ್ಕೆ ಕೂಡ ಎಲ್ಲ ಕೂಡ ಒಂದು ಬದಲಾವಣೆ ಮಾಡಬೇಕಂತ ಇವತ್ತು ಚಿಂತೆ. ನಮಗೆ ಎಲ್ಲರಿಗೂ ಆ ಒಂದು ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಇವತ್ತು ಒಂದು ಚರ್ಚೆ ಮಾಡಿ ನಮ್ಮ ಕಮಿಷನರ್ ಆಫ್ ದಿ ಪೊಲೀಸ್, ನಾವು ನಮ್ಮ ಇಲಾಖೆ ಮತ್ತು IT ಸೆಕ್ಟರ್ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ನಾವು ಅತಿ ಶೀಘ್ರದಲ್ಲಿ ಇಡೀ ನಮ್ಮ ವಿಧಾನಸೌಧ ಮತ್ತು LH ವ್ಯಾಪ್ತಿಗೆ ಒಂದು ನೂತನವಾದ ಒಂದು ಸುಸಜ್ಜಿತವಾದ ಇಡೀ ನಮ್ಮ ತಂತ್ರಜ್ಞಾನ ಒಳಪಟ್ಟಂಥ ಮಾದರಿಯನ್ನು ನಾವು ಇವತ್ತು ತರ್ತೇವೆ. ನಾನು ಇವತ್ತು ನಿಮಗೆ ಒಂದು ಉದಾಹರಣೆ ಹೇಳುವಂಥದ್ದು, ಇವತ್ತು ಯಾರಾದರೂ ಒಬ್ಬ ಜನಸಾಮಾನ್ಯ ಇವತ್ತು ಒಂದು ವಿಧಾನಸಭೆ ಒಳಗಡೆ ಬರಬೇಕಾದ್ರೆ ಪಾಪ ಅವನು ಬೆಳಿಗ್ಗೆದ್ದು ಬಂದಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕು, ಅವನಲ್ಲಿ ಎಂಟ್ರ್ ಮಾಡಬೇಕು, ಮತ್ತೆ ನೀವು ಸಂಜೆ 3:30 ಗಂಟೆಗೆ ಬಾ ಅಂತ ಅವನಿಗೆ ಹೇಳ್ತಾರೆ ಮಂತ್ರಿಗಳ ಅಥವಾ ಶಾಸಕನ ಭೇಟಿ ಆಗಲಿಕ್ಕೆ. ಅವನು ಎಲ್ಲ ಹೊರಗೆ ಹೋಗಿ ಮತ್ತೆ 3:30 ಗಂಟೆಗೆ ಅವರು ಬರಬೇಕು. ಈ ಮಧ್ಯದಲ್ಲಿ ಅವನಿಗಿರುವುದು 10 ನಿಮಿಷ ಕೆಲಸ, ಇಡೀ ದಿವಸ ಅವನ ವೇತನ ಹೋಯಿತು, ಅವನ ಸಮಯ ಕೂಡ ಹೋಯಿತು. ಈ ರೀತಿ ಜನಸಾಮಾನ್ಯರ ಸಮಯ ಕೂಡ ವ್ಯರ್ಥವಾಗದೆ ಜನರಿಗೆ ಕೂಡ ಪ್ರಯೋಜನ ಆಗುವ ರೀತಿಯಲ್ಲಿ ಇಲ್ಲಿ ಜಾಸ್ತಿ ಒತ್ತಡ ರೀತಿ ಸಿಸ್ಟಮಲ್ಲಿ ತರ್ಬೋದು. ಈಗ ನಮಗೆ ನಾವು ಇವತ್ತು ಆನ್ಲೈನಲ್ಲಿ ನಮ್ಮ ಅರ್ಜಿ ಅಪ್ಲಿಕೇಶನ್ ಹಾಕಿ, ನಾನು ಹೇಳಿದ್ದೇನೆ ಉದಾಹರಣೆ ನಿಮಗೊಂದು ಚರ್ಚೆ ಮಾಡಲಿಕ್ಕೆ ಮಾತ್ರ, ಯಾರು ಗ್ರಾಮೀಣ ಪಟ್ಟಣದಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ನನಗೆ ನಾವು ಈ ಒಂದು ಅರ್ಜಿ ಹಾಕಿದರೆ ಅವನಿಗೆ ಟೈಮ್ ಮತ್ತು ಡೇಟ್ ಅವನ ಮೊಬೈಲ್ಗೆ ಹೋಗ್ತದೆ. ಅವನು ಅಲ್ಲಿ ಬಂದ ತಕ್ಷಣ ಗೇಟಲ್ಲಿ ನಾವು ಇವತ್ತು ಏರ್ಪೋರ್ಟಿಗೆ ಹೋಗ್ತೇವೆ, ಬಸ್ ಸ್ಕ್ಯಾನ್ ಇಟ್ಕೊಂಡ್ರೆ ಇಡೀ ಅವನ ಹಿಸ್ಟ್ರಿ ಬಂದು ಬಿಡ್ತದೆ. ಅಲ್ಲಿ ಕ್ಯೂ ನಿಲ್ಬೇಕಂತೇಳಿ ಏನೂ ಇಲ್ಲ. ಮತ್ತು ಒಂದು ಉದಾಹರಣೆ ನಾನು ಹೇಳಿದ್ದೇನೆ, ಪೆನ್ ಮತ್ತು ಪೇಪರ್ ಬಿಟ್ಟು ಬೇರೆ ಒಳಗಡೆ ಬ್ಯಾಗಿಗೆ ಅಂತ ತರುವಂಥ ವಿಚಾರ ಇರಬಾರ್ದು. ಅದಕ್ಕೊಂದು ಕ್ಲಾಕ್ ರೂಮ್ ನೀವು ನಾವು ವಿಧಾನಸೌಧದ ಹೊರಗಡೆ ದೊಡ್ಡ ಲಾಕರ್ ರೂಮ್ ಮಾಡಿದರೆ ಅದು ಮ್ಯಾನೇಜ್ ಮಾಡಿ ಗಂಟೆಗೆ ಇಷ್ಟಂತ ಚಾರ್ಜ್ ಮಾಡಿದರೆ ಒಳಗೆ ಹೋದವನು ಬೇಗ ಹೊರಗೆ ಕೂಡ ಬರ್ತಾನೆ, ಅವನು ಇದ್ದಂಥ ಬ್ಯಾಗನಲ್ಲಿ ಬಿಟ್ಟು ಹೋಗ್ತಾನೆ. ಸೊ ಇದೆಲ್ಲ ಕೂಡ ನಾವು ಚರ್ಚೆ ಇವತ್ತು ನಡೀತಾ ಇದೆ. ಇದರಲ್ಲಿ ಏನಿತ್ತು ಅಂತ ಹೇಳಿದರೆ ಹಿಂದೆ ಅನುಷ್ಠಾನ ಮಾಡೋದು ಒಂದು ಟೀಮ್, ಇದನ್ನು ಮಾನಿಟರ್ ಮಾಡೋದು ಒಂದು ಟೀಮ್, ರಿಪೇರ್ ಮಾಡಿದ ಹಾಲು ಅದನ್ನು ಸರಿಪಡಿಸೋದು ಅದೊಂದು ಕೋಆರ್ಡಿನೇಷನ್ ಕೊರತೆ ಕೂಡ ನೋಡಿ. ಇದನ್ನೆಲ್ಲ ಕೂಡ ಸರಿಪಡಿಸಲಿಕ್ಕೆ ನಾವೀಗ ಆಲೋಚನೆ ಮಾಡಿ ಚರ್ಚೆ ಇವತ್ತು ನಡೀತಾ ಇದೆ ನಮ್ಮ IT ಸೆಕ್ಟರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಸೆಕ್ರೆಟರಿಯೇಟ್ ಲೆವೆಲಲ್ಲಿ. ಅತಿ ಶೀಘ್ರದಲ್ಲೇ ನಾವು ಅದಕ್ಕೊಂದು ಸಿಸ್ಟಮ್ ನಾವು ಇವತ್ತು ಅಳವಡಿಸಲಿಕ್ಕೆ ಪ್ರಯತ್ನ ನಾವು ಇವತ್ತು ಮಾಡ್ತೇವೆ. ಶಾಸಕರು ಯಾರು ವೇತನಕ್ಕೆ ಮತ್ತು TADಗೆ ಬೇಕಾಗಿ ಏನು ಕೆಲಸ ಮಾಡೋದಿಲ್ಲ. ಇದರಲ್ಲಿ ಅದು ಒಂದು ಪ್ರೊಸೀಜರ್ ಪ್ರಕಾರ ಅಷ್ಟಕ್ಕೆ ಇವತ್ತು ಬರ್ತದೆ. ಅವ್ರು ಮೀಟಿಂಗಲ್ಲಿ ನಮ್ಮ ಸಮಿತಿ ಸಭೆ ಇವತ್ತು ಶಾಸಕರ ಸಮಿತಿ ಇರ್ತದೆ,
ಆ ಸಮಿತಿಗೆ ಏನಾದ್ರು ಚರ್ಚೆ ವಿಚಾರ ಬರ್ತದೆ ಅದನ್ನು ಮಾತಾಡ್ತಾರೆ ಮತ್ತು ಅದರ ಬಗ್ಗೆ ಒಂದು ನಮಗೆ ವರದಿ ಕೂಡ ಕೊಡ್ತಾರೆ. ಆ ವರದಿಯಲ್ಲಿ ಯಾವುದು ಇವತ್ತು ಅಂಥ ಕೆಲಸ ಕಾರ್ಯಗಳು ಅಥವಾ ಯೋಜನೆಗಳು ಇವತ್ತು ಆಗಬೇಕಂತ ಸೂಚಿಸಲ್ಪಟ್ಟರೆ ಅದನ್ನು ಸರ್ಕಾರಕ್ಕೆ ತಿಳಿಸ್ತೇವೆ. ಜನಸಾಮಾನ್ಯ ನಿಕಟವಾದ ಸಂಪರ್ಕ ನನ್ನ ಮೊದಲ ಆದ್ಯತೆ. ಜನಸಾಮಾನ್ಯ ನಿಕಟ ಸಂಪರ್ಕ ಬೇಕಾ, ಈ ಸಭಾಧ್ಯಕ್ಷ ಸ್ಥಾನ ಬೇಕಂತ ಹೇಳಿದರೆ ನಾನು ಸಭಾಸನ ಬಿಟ್ಟು ಜನರ ಮಧ್ಯೆ ನಿಕಟ ಸಂಪರ್ಕ ನಾನು ಮಾಡ್ತೇನೆ. ಆದರೆ ಹಿಂದೆ ನಾನು ಭಾಳಷ್ಟು ಇವತ್ತು ಜನಸಾಮಾನ್ಯ ಎಲ್ಲ ರೀತಿಯಿಂದ ಇವತ್ತು ನಾನು ಬಹಳ ಹತ್ತಿರ ಇದ್ದೆ. ಈಗ ಘನತೆ ಗೌರವ ಉಳಿಸುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಒಂದು 20% ಓನ್ಲಿ ಬಹುಶಃ ನಾನು ಇವತ್ತು ಅದನ್ನು ಮಾಡ್ತಿದ್ದೇನೆ. ಯಾಕಂತೇಳಿ ಬೇರೆ ಎಲ್ಲ ನಾನು 80 ಆಗಲಿಲ್ಲ, 20%, 80% ಹಿಂದೆ ರೀತಿಯಿಂದಲೇ ಇದ್ದೇನೆ. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಿಂದೆ ಯಾವ ರೀತಿ ಸಣ್ಣ ಕಾರ್ಯಕ್ರಮಕ್ಕೆ ಏನು ಹೋಗ್ತಿದ್ದೇನೆ ಆ ಎಲ್ಲ ಕಾರ್ಯಕ್ರಮ ಕೂಡ ಹೋಗ್ತಿದ್ದೇನೆ. ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಕಡೆಗಳಿಗೆ ಕೂಡ ಯಾವುದೇ ಒಂದು ಪ್ರೋಟೋಕಾಲ್ ಇಲ್ಲದೆ ಕೂಡ ನಾನು ಹೋಗ್ತಾ ಇರ್ತೇನೆ. ಅಗತ್ಯ ಬಂದಾಗ ನಾನು 2 ವೀಲರಲ್ಲಿ ಕೂಡ ಹೋಗುವುದು ಈಗಲೂ ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಹೋಗ್ತಾ ಇವತ್ತು ಇದ್ದೇನೆ. ಕೆಲವೊಂದು ಸಮಸ್ಯೆ ಅಂತ ಮುಂಚೆ ನಾನು ಅಲ್ಲಿ ಗೂಡಂಗಡಿಯಲ್ಲಿ ಹೋಗಿ ಚಹಾ ಎಲ್ಲ ಕುಡಿತಾ ಇದ್ದೆ. ಅದಕ್ಕೆ ಸ್ವಲ್ಪ ಈಗ ಬ್ರೇಕ್ ಅಂದರೆ ನನಗೆ ಬ್ರೇಕ್ ಅಲ್ಲ, ಈ ಅಂಗಡಿಯವನಿಗೆ ಪ್ರಾಬ್ಲಮ್ ಆಗ್ತದೆ. ಈಗ ಮೊನ್ನೆ ನಾನು ಧರ್ಮಸ್ಥಳ ಕಡೆ ಹೋಗುವಾಗ ನಂದು ಒಂದು ಸಣ್ಣ ರೋಡ್ ಸೈಡ್ ಆಪ್ತ ಮಿತ್ರ ದಿನೇಶ್ ಅಂತ ಹೇಳಿ ಅವನ ಅಂಗಡಿಗೆ ಬರ್ತಂತ ಹೇಳಿದ್ದೆ. ಅವನು ಕರಿತಿದ್ದ, ಒಮ್ಮೆ ಮುಂಚೆ ಆಗ ಹೋಗ್ತಿದ್ದೆ, ಒಮ್ಮೆ ಬರಬೇಕು ಊರವರು ಕರೀತಾರಂತ. ಆಯಿತು ಬರ್ತದೆ, ಸಮಯ ಕೊಟ್ಟಿದ್ದೆ. ನಾನು ಹೋದಾಗ ಪಾಪ ಅದು ಸ್ಪೀಕರ್ ಬರ್ತಾವಂತ ಹೇಳಿ ಪೊಲೀಸರು ಅವರೆಲ್ಲ ಮುಂದೆ ಹೋಗಿ ನಿಂತಿದ್ದಾರೆ. ನಾನು 1 ಗಂಟೆ ಮುಂಚೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಇದೆ. ಅವನು ಹೋಟೆಲ್ಗೆ ಬರೋ ಜನ ಯಾವಾಗಲೂ ಲಾರಿ ಅವ್ರು ನಿಲ್ಲಿಸ್ತಾ ಇದ್ರು, ಒಬ್ಬರು ಕೂಡ ನಿಲ್ಲಿಸಲಿಲ್ಲ ಅಂತ ಎಲ್ಲ ಸೀದಾ ಓದದೆ ಪೊಲೀಸ್ ಅವರು ಇದ್ದಾರೆ ಅಂತೇಳಿ. ಸರ್ ನಾನು ಹೋಗಿ ಅವನಿಗೆ ಇಲ್ಲಿ ತೊಂದರೆ ಆಗುವಂಥ ಈ ಎಲ್ಲ ವಿಚಾರಗಳು ಇವತ್ತು ಇದೆ. ಸ್ವಲ್ಪ ಮಟ್ಟಿನ ಸಮಸ್ಯೆ ಇದೆ. ಅದು ನಾನು ಅದನ್ನು ಬಹುಶಃ ಜಾಸ್ತಿ ಅದನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಆಫೀಸಿಗೆ ಎಲ್ಲರಿಗೂ ಕೂಡ ನಾವು ಫ್ರೀ ಎಂಟ್ರಿ ನಾವು ಕೊಟ್ಟಿದ್ದೇವೆ. ಇದರ ಹಿಂದೆ ರೀತಿಯಲ್ಲೇ ನಾವು ಕೊಟ್ಟಿದ್ದೇವೆ. ಏನೇನು ಕೆಲಸ ನಮ್ಮಿಂದ ಮಾಡಬೇಕು ಆ ಕೆಲಸ ಎಲ್ಲ ಕೂಡ ನಾವು ಮಾಡ್ತೇವೆ. ನನ್ನ ಸಭಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ಮತ್ತು ಅಧಿಕಾರದ ಜವಾಬ್ದಾರಿಯನ್ನು ನಾನು ವಿಧಾನಸಭೆ ಒಳಗಡೆ ಅದನ್ನು ಉಪಯೋಗ ಮಾಡಬೇಕು ಹೊರತು ಅದನ್ನೇ ನಾನು ತಲೆಯಲ್ಲಿಟ್ಟುಕೊಂಡು ಹೊರಗೆ ತಿರುಗಾಡಿರೋದು ಸರಿಯಾಗಲಿಕ್ಕೆ ಅದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಎರಡು ಕುತೂಹಲದ ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ರಾಜ್ಯಸಭೆ ಅಲ್ಲಿ 2 ಸಭೆ ಅಂತಹ ಸಭೆಗಳಿರುವಂತಹ ಕೇವಲ 5 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತು ವಿಧಾನ. ಇದರಿಂದ ಜನರಿಗೆ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಅನುಕೂಲ ಆಗಿದೆ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿ ಅಧ್ಯಯನ ಏನಾದರೂ ನಡೆದಿದೆಯಾ? ಎರಡನೇದು 0 ಅವರಲ್ಲಿ ನಾನು ನನಗೆ 0 ಅವರಿಗೆ ದೂರಿದೆ. ಪ್ರಶ್ನೋತ್ತರ ಹೋದಾಗ ಪತ್ರಿಕೆ ಪೇಪರ್ ಆಫ್ ದಿ ಹೌಸ್ ಮಧ್ಯದಲ್ಲಿ ಬಳಸ್ಕೊಳ್ಬೇಕು. ಅದನ್ನು ಗಂಭೀರವಾದ ವಿಷಯ ಇದೆ. ಇನ್ನೊಂದು ಯಾರೋ ಹೊರಗಡೆಯಿಂದ ಬಂದು ಗುಂಡು ಹೊರಟರು ಅಂತಾಗಿದ್ದಾಗ ಅದು ಗಂಭೀರವಾದ ವಿಷಯ. ಜನಸಾಮಾನ್ಯರು ಪತ್ರಿಕೆಗಳಲ್ಲಿ ಬಂದ ವರದಿಗಳನ್ನು ನೋಡಿದಾಗ ಏನು ಇಲ್ಲದೆ ಯಾಕೆ ಹೀಗೆ ಚರ್ಚೆ ಮಾಡ್ತಾರೆ, 0 ಅವರಲ್ಲಿ ಟೈಮ್ ಯಾಕೆ ಹಾಳು ಮಾಡ್ತಾರೆ ಅಂತ ಇಂಗ್ಲಿಷ್ ಪರೀಕ್ಷೆಯಿಂದ ಕೇಳಿದ್ರು. ಇದು 2ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎರಡೂ ಸಿಸ್ಟಮ್ ಕೂಡ ಬಹಳ ಚೆನ್ನಾಗಿರುವಂಥ ಮುಂದೆ ಬೇರೆ ರಾಜ್ಯದಲ್ಲಿ ಮಾಡಬಹುದು. ಈಗ ನಾವು ಇದ್ದದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವ, ಇನ್ನು ಮುಂದೆ ಇದ್ದದನ್ನು ಮಾತ್ರ ಅವ್ರಿಗೆ ಬಿಟ್ಟಂತ ವಿಚಾರ ಮಾಡಬಹುದು ಅವರು. ಅದಕ್ಕೆ ಸ್ಪೀಕರ್ ಸ್ಥಾನ ವಹಿಸಿಕೊಂಡದ್ದೇ ಖುಷಿ ತಂದ ಘಟನೆ, ಬೇಸರ ತಂದ ಘಟನೆ ಯಾವುದು ಕೂಡ ಆಗಿಲ್ಲ. ಇನ್ನು ನಾನು ಇರುವ ತನಕ ನನಗೆ ಆಗೋದು ಕೂಡ ಇಲ್ಲ. ಯಾಕಂದರೆ ನಾನು ರಾಜ್ಯಕ್ಕೆ ಸೇರುವಾಗಲೇ ಬೇಸರ ನರವನ್ನು ಕಟ್ಟು ಮಾಡಿ ನಾನು ರಾಜ್ಯಕ್ಕೆ ಬಂದದ್ದು. ಆ ನರವೇ ಇಲ್ಲ ನನ್ನ ಜೊತೆಯಲ್ಲಿ.
ನಿಮ್ಮ ಪ್ರಶ್ನೆನೇ ಉತ್ತರ ಇದೆ. ಹಿರಿಯ ನೋಡಿ, ರಾಜಕೀಯದಲ್ಲಿ ಹಿರಿಯರಿಂದ ಕಲಿತಂತೆಲ್ಲ ಅನುಭವ ಮತ್ತು ಜನಸಾಮಾನ್ಯನ ನಡೆದಂಥ ಓಡಾಟ ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದಲ್ಲಿ ಬಲಿಷ್ಠವಾಗಿ ಬೇರು ಬಿಟ್ಟಿದೆ. ಒಂದು ನಾವೆಲ್ಲ ಕೂಡ, ನಾನು ಶಾಸಕನಾಗಿ ಯುವಕನಾಗಿ ಅರ್ಥ ಮಾಡಿಕೊಂಡಿದ್ದೇನೆ, ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ತಾಳ್ಮೆಯಿಂದಿದ್ರೆ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೊರತು ತಾಳ್ಮೆ ತಪ್ಪಿದರೆ ಏನು ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೆಲ್ಲ ತಿಂದರೆ ಮುಳ್ಳನ್ನು ಕೂಡ ತಿನ್ಬೋದು, ಗಡಿಬಿಡಿ ಮಾಡಿದರೆ ನಿಮಗೆ ಮಾಂಸವನ್ನು ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಸಮಸ್ಯೆ ಬಂದಾಗ ತಾಳ್ಮೆಯಿಂದ ನೋಡಿಕೊಂಡು ಹೇಗೆ ಅದಕ್ಕೆ ಪರಿಹಾರಕ್ಕೆ ನಾವು ಕಾಣಬೇಕೆಂದು ಆಲೋಚನೆ ಮಾಡಿಕೊಂಡು ಹೋಗುವಂಥ ವ್ಯಕ್ತಿತ್ವ ರೂಪಿಸಿಕೊಂಡು ನಾನು ಹಿಂದೆಂದಲೂ ಕೂಡ ಬಂದಿದ್ದೇನೆ. ಶಾಸಕರಿಗೆ ಏನೆಲ್ಲ ಸವಲತ್ತುಗಳು ಮತ್ತು ಏನೆಲ್ಲ ಅವರ ಅನುಭವ ಹೆಚ್ಚಿಸಲಿಕ್ಕೆ ಮತ್ತು ಅವರಿಗೆ ಪಡೆಯುವಂಥ ಒಂದು ಎಕ್ಸ್ಪೋಜರ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕಾ ಅದನ್ನು ಶಾಸನ ಕೇಳಿದರೆ ಆ ಎಲ್ಲ ವ್ಯವಸ್ಥೆನ ಸಭಾಧ್ಯಕ್ಷನಾಗಿ ಮಾಡ್ತೇನೆ. ಅದು ಕೇಳಿದರೆ ಕೊಡುವ ಇದರಲ್ಲಿ. ಒಂದು, ನೀವು ಕೂಡ ನಿಮ್ಮ ತಂದೆಯವರು ಶಾಸಕರಾದ ಸಂದರ್ಭದಲ್ಲೂ ಕೂಡ ನೀವು ರಾಜಕೀಯ ಬರ್ತಾ ಇದ್ದೀರಿ, ಕಲಾಪಗಳನ್ನು ಗಮನಿಸಿದ್ದೀರಿ. ಆಲ್ಮೋಸ್ಟ್ 30 ವರ್ಷಕ್ಕಿಂತ ಜಾಸ್ತಿ ರಾಜಕೀಯದ ಅನುಭವ ನಿಮಗಿದೆ. ಇದ್ದಾಗ ಎಲ್ಲೋ ಒಂದೇ ಒಂದು ಟೈಮ್ನಲ್ಲಿ ಚರ್ಚೆಗಳು ನಡೀತಾ ಇದೆ ಯಾವುದ್ರ ಬಗ್ಗೆ, ರೈತರ ಆತ್ಮಹತ್ಯೆ, ರೈತರ ಸಮಸ್ಯೆ, ಕೃಷಿ ನಿಮ್ಮ ಕಡಲ್ ಕೊರತ, ಗಡಿ ಭಾಗದ ಸಮಸ್ಯೆಗಳು, ಭಾಷಾ ವಿಚಾರವಾಗಿ ಚರ್ಚೆಗಳು, ಇವೆಲ್ಲವೂ ಕೂಡ ಚರ್ಚೆಗಳು ಗಂಭೀರವಾಗಿ ಇವರು ಕೂಡ ಮಾಡಿದ್ದೀರಿ, ಹಲವಾರು ಚರ್ಚೆಗಳು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ 40% ಅದ್ಯಾವುದೋ ವರ್ಗಾವಣೆ ದಂಧೆಗಳು, ಮತ್ತೆ ಈಗ ಕೆಲವೊಂದು ಭ್ರಷ್ಟಾಚಾರದ ಆಟಗಳು, ಪೆನ್ ಡ್ರೈವು, ಸೊ ಇಂಥದಕ್ಕಷ್ಟೇ ಕೇವಲ ವಿಧಾನ ಕಲಾಪಗಳು ಸೀಮಿತವಾಗ್ತಾ ಇದೆಯಲ್ಲ, ಗಂಭೀರವಾದ ಚರ್ಚೆಗಳು ಮನೆಯಾಗಿದೆ ಜನರಿಗೆ ಕಾರಣ ಇಲ್ಲ. ವಿಧಾನಸಭೆ ಕಲಾಪಗಳ ಚರ್ಚೆಯಲ್ಲೂ ಕೂಡ ಗಂಭೀರವಾಗಿ ಇವತ್ತು ಇದೆ. ಈ ಮಧ್ಯೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಇವತ್ತು ಇರಬಹುದು, ಅದು ಎಲ್ಲ ಕಡೆಗಳು ಇದ್ದದ್ದೇ. ಆ ಸಣ್ಣ ಪುಟ್ಟ ವಿಚಾರಗಳನ್ನ ಇಡೀ ಸದನದ ಗಾಂಭೀರ್ಯತೆ ಮತ್ತು ಶಾಸಕರ ಒಂದು ಪಾಲುದಾರಿಕೆ ಮತ್ತು ಅವರ ಭಾಗವಹಿಸಿಕೆ ಇಲ್ಲ ಅಂತಲ್ಲ, ಎಲ್ಲ ಶಾಸಕರು ಆಸಕ್ತಿಯಿಂದ ಭಾಗವಹಿಸ್ತಾರೆ. ನಾನು ಮಾಧ್ಯಮದ ಕೇಳಿದಷ್ಟೇ, ನೀವು ಒಳ್ಳೆಯದಕ್ಕೆ ಜಾಸ್ತಿ ಹೊತ್ತು ಮಹತ್ವವನ್ನು ಕೊಡೋ ಕೆಲಸ ಆಗಲಿ. ಈ ಕೆಲವೊಂದು ಸಣ್ಣ ಪುಟ್ಟ ವಿಚಾರಕ್ಕೆ ಜಾಸ್ತಿ ಮಹತ್ವ ಕೊಡುವಂಥ ವಿಚಾರ ಬೇಡ. ಆಗ ಒಳ್ಳೆಯದು ಮಾತ್ರ ನಮಗೆ ಕಾಣಲಿಕ್ಕೆ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ನಿಮ್ಮ ಸಲಹೆ ಏನು? ಅದು ಹೇಗೆ ಕಡಿವಾಣ ಆಗ್ಬೋದಂದ್ರೆ ಸಲಹೆನ ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 6-7 ಕೋಟಿ ಜನ ಇದ್ದಾರೆ. ನಿಮ್ಮಂಥ ಹಿರಿಯರು, ಅನುಭವಸ್ಥರು ಎಲ್ಲ ರೀತಿಯ ಸದನವನ್ನು, ಕಲಾಪವನ್ನು, ದೊಡ್ಡ ದೊಡ್ಡ ನಾಯಕರನ್ನು ಮಾತಾಡೋದು ನೋಡಿದ್ದು ಬಲ ಒಂದು 5% ಜನ ಮಾತ್ರ ನಮ್ಮ ರಾಜ್ಯದಲ್ಲಿ ಇರ್ಬೋದು. ನೀವು ಇಷ್ಟೆಲ್ಲ ಅನುಭವಸ್ಥರು ಮತ್ತು ನೀವೆಲ್ಲ ಬೇರೆ ಬೇರೆ ಕಲಾಪ ನೋಡಿದವರಿಗೆ ಈಗಿನ ಕಲಾಪ ನೋಡುವಾಗ ಇದು ಬಲ ನಿರಾಸೆ ಅಂತ ಹಾಗೆ ಇದ್ರು ಇಂಥ ಅಲ್ಲ. ಅದೇ ನಿಮ್ಗೆ ಅನಿಸ್ತದೆ ಅದು, ಯಾಕಂದ್ರೆ ನೀವು ತುಂಬ ಜನ ನೋಡಿದ್ದೀರಿ, ಎಲ್ಲ ರಾಜಕೀಯದವರನ್ನು, ಎಲ್ಲ ಕಲಾಪಗಳು ಇದೆ ನಾನು ನೋಡಿದ್ದೀರಿ. ಅದು ಇವತ್ತಿನ ಯುವ ಜನಾಂಗ ಶೇಕಡ 80-90% ಇದು ಯಾವುದು ಅವ್ರಿಗೆ ಇದೇ ದೊಡ್ಡ ವಿಚಾರ. ಈ ಚರ್ಚೆ ನಡೀತದೆ, ಇದೇ ದೊಡ್ಡ ಒಂದು ಆಸಕ್ತಿ, ದೊಡ್ಡ ಒಂದು ವಿಚಾರ ಇವತ್ತು ಇಂಟ್ರೆಸ್ಟ್ ಆಗಿದೆ. ಸರ್, ಅಲ್ಲ ಗುರುಗಳೋದಕ್ಕೆ ಕಾರಣ ಏನು ಅಂದ್ರೆ, ಹಿಂದೆ ಜನರ ಮಧ್ಯದಿಂದ ನಾಯಕರಾಗಿ ಬರ್ತಿದ್ದು, ಜನರ ಮಧ್ಯದಿಂದ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾ ಇದ್ದು, ಜನರ ಒಂದು ಕಷ್ಟ ಈಗ ಚರ್ಚೆ ಮಾಡ್ತಿದ್ರು ಅಂತ ಗುರುಗಳು ಹೇಳ್ತಿರೋದ್ರಿಂದ ಈಗ ಈ ರಿಯಲ್ ಎಸ್ಟೇಟ್ ಜಾಸ್ತಿ ವಿಧಾನಸಭೆಗೆ ಪ್ರವೇಶ ಮಾಡೋದು ಶುರು ಆದ್ಮೇಲೆ ಚರ್ಚೆಗಳು ಆಗ್ತಿಲ್ಲ, ಸಾಕಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಮುಂದೋಗ್ತಾ ಇದೆ ಅನ್ನೋದು ಅವರು ಈಗ ಹಾಗೆ ಅಲ್ಲ. ಈಗ ಬರೀ ರಾಜ್ಯಕ್ಕೆ ಮಾತ್ರ ಅಂತಲ್ಲ,
ಎಲ್ಲ ವಿಚಾರದಲ್ಲಿಯೂ ಕೂಡ ಇವತ್ತು ಇಂದಿನ ವಾತಾವರಣ ಇವತ್ತು ಈ ರೀತಿ ಇಲ್ಲ. ವರ್ತಮಾನ ಚೇಂಜ್ ಆದಾಗ ಸಮಾಜ ಎಲ್ಲ ಕೂಡ ಚೇಂಜ್ ಆಗ್ತದೆ. ಹಿಂದೆ ನಮ್ಮ ತಂದೆ ಕಾಲದಲ್ಲೆಲ್ಲ ಹೇಗಿತ್ತು ರಾಜ್ಯಕ್ಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು. ಹಿರಿಯರಿದ್ದಾಗ ರಾಜ್ಯಕ್ಕೇದವನು ರಾಜ್ಯಕ್ಕೆ ಮಾಡ್ತಾ ಇದ್ದ, ಪಾಲಿಟಿಕ್ಸ್ ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ರು, ಬಿಸ್ನೆಸ್ನವರು ಬಿಸ್ನೆಸ್ ಮಾಡ್ತಾ ಇದ್ರು. ಬಿಸ್ನೆಸ್ನವನಿಗೆ ಏನಾದರೂ ಹೆಲ್ಪ್ ಆಗಬೇಕಿದ್ರೆ ಸರ್ಕಾರದಲ್ಲಿ ಅಧಿಕಾರಿ ಜೊತೆ ರಾಜ್ಯಕ್ಕೇದವರು ಬಂದಾಗ ರಾಜ್ಯಕ್ಕೇದವರು ಹೆಲ್ಪ್ ಮಾಡ್ತಾಯಿದ್ರು. ಅದು ಅವನು ಚೆನ್ನಾಗಿ ಬಿಸ್ನೆಸ್ ನಡೀಲಿ ಅಂತೇಳಿ ಅವನಿಗೆ ಕೆಲಸ ಮಾಡಿ ಕೊಡ್ತಾಯಿದ್ರು. ಇನ್ನು ಬಿಸ್ನೆಸ್ ಮ್ಯಾನ್ ಅವರೇನು ಎಲೆಕ್ಷನ್ ಬಂದಾಗ ಅವ್ರಿಗೇನು ಚುನಾವಣೆಗೆ ಸಹಕಾರ ಬೇಕು ಆ ಸಹಕಾರ ಕೊಡ್ತಾಯಿದ್ರು. ಮತ್ತೆ 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 ಏನಾಯಿತು, ರಾಜ್ಯಕ್ಕೆ ಅದನ್ನು ಆಲೋಚನೆ ಮಾಡಿದ, ನಾನು ಇವನಿಗೆ ಉಪಕಾರ ಮಾಡಿ ಇವನೆಂತ ಬಿಸ್ನೆಸ್ ಮಾಡೋದು, ನಾನೊಂದು ಬಿಸ್ನೆಸ್ ಮಾಡಿದ್ರೆ ಅಂತೇಳಿ ಪಾಲಿಟಿಕ್ಸ್ನವರು ಬಿಸ್ನೆಸ್ಗೆ ಬಂದರು. ಬಿಸ್ನೆಸ್ ಆಲೋಚನೆ ಅಂತ ಮಾಡಿದ, ನಾನು ಚುನಾವಣಾ ಸಂದರ್ಭದಲ್ಲಿ ಇವರಿಗೆ ಸಹಕಾರ ಮಾಡಿ ಇವರಿಗೆ ಎಮ್ ಎಲ್ ಎ ಆಗಬೇಕು, ನಾನೊಂದು ಖರ್ಚು ನಾನು ಎಮ್ ಎಲ್ ಎ ಆದ್ರೆ ಅಂತೇಳಿ ಬಿಸ್ನೆಸ್ನವನು ರಾಜಕೀಯಕ್ಕೆ ಬಂದರು. ಸೊ ಈಗ ಒಟ್ಟಾರೆ ಮಿಕ್ಸ್ ಆಗಿದೆ. ಬಿಸ್ನೆಸ್ ಇದ್ದವನು ಪಾಲಿಟಿಕ್ಸ್, ಪಾಲಿಟಿಕ್ಸ್ ಇದ್ದವನು ಬಿಸ್ನೆಸ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದಟ್ ಇಂಡಿವಿಜ್. ಏನಂತೆ ಅದು ಇರ್ತದೆ. ಸೊ ಈ ಈಗ ಒಟ್ಟಾರೆ ಸೊಸೈಟಿಗಾಗಿ ಬಂದು ಬಿಡುವಂಥ ವಿಚಾರ ಇವತ್ತು ಆಗಿದೆ. ಸೊ ಇದು ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಅಂತಲ್ಲ, ಎಲ್ಲ ಅಧಿಕಾರಿಗಳಿರಲಿ, ಮಾಧ್ಯಮ ಇರಲಿ, ಬಿಸ್ನೆಸ್ ಮ್ಯಾನ್ ಇರಲಿ, ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಹಿಂದಿನಗಿಂತಲೂ ಬದಲಾವಣೆ ಇವತ್ತು ಜಾಸ್ತಿ ಆಗ್ತಾ ಇವತ್ತು ಬಂದಿದೆ. ಇಲ್ಲಿ ಮೇನ್ ಸಮಸ್ಯೆ ಈಗದು ಪತ್ರಕರ್ತರು ನೀವು ಹೇಳ್ತೀವಿ ರಾಜ್ಯಕ್ಕೆ ಅದರ ಹಾಗಾಗಬೇಕಿತ್ತು ಹೀಗಾಗಬೇಕಿತ್ತಂತೆ. ರಾಜ್ಯಕ್ಕೆ ಅದವರು ಕೂತ್ಕೊಂಡು ಅದನ್ನು ಆಲೋಚನೆ ಮಾಡ್ಬೋದು, ರಾಜ್ಯ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ಬೋದು. ಪತ್ರಕರ್ತರು ಮುಂಚೆ ಹಾಗಿದ್ರು, ಹೀಗೆ ಇದ್ರು, ಹೀಗೆ ಆಗಬೇಕು, ಹಾಗೆ ಆಗಬೇಕು, ನಿಮ್ಮ ಬಗ್ಗೆ ಹೇಳಲಿಕ್ಕೆ ಆಯ್ತು. ಇನ್ನೊಬ್ಬರಿಗೆ ಕೂತ್ಕೊಂಡು ಅಧಿಕಾರಿಗಳು ಮುಂಚೆ ಹಾಗೆತ್ತು, ಅಧಿಕಾರಿಗಳು ಹೀಗೆ ಅಂತೇಳಿ ಹೀಗೆ ಹೇಳಲಿಕ್ಕೆ ಆಯಿತು. ಇದರಲ್ಲಿ ಅಧಿಕಾರಿಗೆಲ್ಲ ಆಯಿತು, ಇವರು ಹಾಗೆಲ್ಲ. ಸೊ ಒಬ್ಬರೊಬ್ಬರನ್ನು ಕೈ ತೋರಿಸುವುದಲ್ಲದೆ ಅವರವರನ್ನು ಸರಿಪಡಿಸದಂಥ ಪರಿಸ್ಥಿತಿಯಲ್ಲಿ ಇವತ್ತೆಲ್ಲರೂ ಕೂಡ ಇವತ್ತು ಇದ್ದಾರೆ. ಸೊ ಎಲ್ಲ ರಂಗದಲ್ಲಿ ಕೂಡ ನಾವು ಇವತ್ತು ಸಮಾಜ ಅಂತ ಹೇಳಿದರೆ ಬರೀ ರಾಜ್ಯಕ್ಕೇದವರ ಮಾತನ್ನು ಗುರಿಯಾಗಿಟ್ಟುಕೊಂಡ್ರೆ ಆಗುವುದಿಲ್ಲ. ಎಲ್ಲ ವರ್ಗದವರು ಕೂಡ ಸಕಾರಾತ್ಮಕವಾದ ಆಲೋಚನೆ ಕೈ ಜೋಡಿಸಿದಾಗ ಮಾತ್ರ ಅದು ಪ್ರಯೋಜನ ಬರಲಿಕ್ಕೆ ಇವತ್ತು ಸಾಧ್ಯ ಇವತ್ತು ಆಗ್ತದೆ. ಖಂಡಿತವಾಗಿ ಹೆಲ್ಪ್ ಆಗಿದೆ. ಎಲ್ಲರೂ ಕೂಡ ಸರಿಯಾದ ಕೋರಮ್ ಆಗಿ ಸರಿಯಾದ ಸಮಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಇತ್ತೀಚೆಗೆ ವರದಿ ಬಂದಿದೆ, ADR ವರದಿ ಬಂದಿದೆ. ಕರ್ನಾಟಕದ ಶಾಸಕರ ಆಸ್ತಿ ದುಪ್ಪಟ್ಟಾಗ್ತಾ ಇದೆ. ಕೆಲವೊಂದು, ಎಲ್ಲರೂ ಅಲ್ಲ, ಪ್ರಮುಖವಾಗಿ ಕೆಲವೊಂದು ಈಗ ಆಸ್ತಿ ದುಪ್ಪಟ್ಟಾಗೋದು ಶಾಸಕರು ಮಾತ್ರ ಅಲ್ಲ, ಯಾರಿಗೆಲ್ಲ ಆಸ್ತಿ ಉಂಟು ಅವ್ರದ್ದೆಲ್ಲ ವ್ಯಾಲ್ಯೂ ದುಪ್ಪಟ್ಟಾಗ್ತಾ ಇದೆ. ಅದು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿ ಆಟೋಮೆಟಿಕ್ ಆಗಿ ದುಪ್ಪಟ್ಟಾಗ್ತಾ ಹೋಗೋದು ವಿಚಾರ ಇವತ್ತು ಆಗುವಂಥದ್ದು. ಮತ್ತು ಶಾಸಕರಾದರೂ ಕೂಡ ಅವರ ಬಿಸ್ನೆಸ್ ವ್ಯಾಪಾರ ಅವ್ರು ಮಾಡಬಾರ್ದಂತ ಏನು ಕೂಡ ಎಲ್ಲಿಯೂ ಕೂಡ ಇವತ್ತು ಇಲ್ಲ. ಕಾನೂನುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ಸರ್ಕಾರಕ್ಕೆ ಜನಸ ವಂಚಿಸದೆ ಅವರಿಗೆ ಕೆಲಸ ಮಾಡೋದೆಲ್ಲ ಅವಕಾಶಗಳು ಅವರಿಗೆ ಇದೆ. ನಾವು ಇಡೀ ವಿಧಾನಸಭೆಯನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಲಿಕ್ಕೆ ನಾವು ಇವತ್ತು ಚಿಂತನೆ ನಡೆಸಿದ್ದೇವೆ ಸಂಪೂರ್ಣವಾಗಿ. ಅದು 3 ಹಂತದಲ್ಲಿದೆ. ಒಂದು, ನಮ್ಮ ವಿಧಾನಸಭೆಯ ಒಳಗಡೆ ಇರುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಡಿಜಿಟಲೈಸೇಷನ್ ಮಾಡುವಂಥದ್ದು. ಎರಡನೇದು, ನಮ್ಮ ಸೆಕ್ರೆಟರಿ ಲೆವೆಲನ್ನು ಡಿಜಿಟಲೈಸೇಷನ್ ಮಾಡುವಂಥದ್ದು. ಮೂರನೇದು, ನಮ್ಮ ಲೈಬ್ರರಿ ಮತ್ತು ಮಾಹಿತಿಗಳನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಹಾಕಿಕೊಂಡು ಅದನ್ನು ಇವತ್ತು ಡಿಜಿಟಲೈಸೇಷನ್ ಮಾಡುವಂಥ 3 ವ್ಯವಸ್ಥೆಗೆ ನಾವಿವತ್ತು ಒಂದು ಚರ್ಚೆ ನಡೆಸಿಕೊಂಡು ಒಂದು ಅಂತಿಮ ರೂಪಕ್ಕೆ ನಾವು ಇವತ್ತು ಇದ್ದೇವೆ. ಆವಾಗ ತಾವೇನು ಸಮಸ್ಯೆ ಹೇಳ್ತೀರಲ್ಲ, ಇದಕ್ಕೆಲ್ಲ ಕೂಡ ಸಮಸ್ಯೆ ಇರ್ತದೆ, ನಮಗೆ ಬಗೆಹರಿಸ್ಬೋದು.
ಅಲ್ಲ ನೋಡಿ, ಪೆನ್ ಡ್ರೈವ್ ಕೊಟ್ಟ ತಕ್ಷಣ ನಾವು ಡಿಸಿಷನ್ ಕೊಡ್ಲಿಕ್ಕಿಲ್ಲ ಅಲ್ಲ. ಪೆನ್ ಡ್ರೈವನ್ನು ನಾವು ಕಂಪ್ಯೂಟರ್ ಹಾಕಿಕೊಂಡು ನೋಡಿ ಮತ್ತೆ ನಾವು ಡಿಸಿಷನ್ ಕೊಡುವಂಥದ್ದು. ಸಿ ಡಿ ಕೊಟ್ಟಾಗ ಅದನ್ನು ಆಗಲೇ ನಾವೇನು ಹೇಳಲಿಕ್ಕಿಲ್ಲ, ಅದನ್ನು ಸಿ ಡಿಗೆ ಹಾಕಿಕೊಂಡು ನೋಡಿಕೊಂಡು ಬರುವಂಥ ಇವತ್ತು ವಿಚಾರ ಇವತ್ತು ಇರುವಂಥದ್ದು. ನಮ್ದು ಎಲ್ಲ ಡಿಸಿಷನ್ ಕೂಡ ರೂಲ್ ಆಫ್ ಪ್ರೊಸೀಜರ್ ಬುಕ್ಸ್ ಇದೆ ಅಲ್ಲ, ಆ ಬುಕ್ಸಿಗೆ ಅನುಗುಣವಾಗಿ ನೇಮಕಾನುಗುಣವಾಗಿ ಇವತ್ತು ನಡೀತದೆ. ಇಲ್ಲ ಅಂತ ಕಾಗದ ಪತ್ರ ನೋಡಿ ಯಾರು ಡಿಸಿಷನ್ ಕೊಡೋದಿಲ್ಲ. ಪೆನ್ ಡ್ರೈವ್ ಇರಲಿ ಇನ್ನಿತ ಇರಲಿ, ಅದೊಂದು ಚರ್ಚೆಗೆ ಅನುಗುಣವಾಗಿ ನಿಯಮಕ್ಕೆ ಅನುಗುಣವಾಗಿ ಕಾನೂನುಬದ್ಧವಾಗಿ ನೋಡಿಕೊಂಡು ತೀರ್ಮಾನ ಕೊಡುವಂಥದ್ದು. ಆಗಿಂದಲೇ ಇನ್ಸ್ಟೆಂಟ್ ಆಗಿ ಏನು ಕೊಡ್ಲಿಕ್ಕಿಲ್ಲಲ್ಲ, ಅದನ್ನು ನೋಡಿಕೊಂಡು ಲೀಗಲ್ ಆಪ್ಷನ್ ನೋಡಿಕೊಂಡು ಕೊಡುವಂಥ ಇವತ್ತು ವಿಚಾರ ಇವತ್ತು ಇರುವಂಥದ್ದು. ಎಲ್ಲ ಅಧಿಕಾರಿ ಕೂಡ ಚೆನ್ನಾಗಿದ್ದಾರೆ, ಅವರ ಅನುಭವ ಇದೆ, ಅವ್ರು ಖಂಡಿತ ಸರಿಯಾದ ಉತ್ತರ ಕೊಡ್ತಾರೆ. ಸರ್, ಹಿಂದೆ ವಿಧಾನ ಪರಿಷತ್ನಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಅದನ್ನು ಇಮಿಡಿಯೇಟ್ ಆಗಿ ಸಣ್ಣ ಒಂದು ಕಲಾಪದಲ್ಲಿ ತೋರಿಸಿದ್ದು ಅದು ಮಂಡನೆ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಪೆನ್ ಡ್ರೈವ್ ಇದೆ ಅಂತ ಹೇಳ್ಬೇಕಾದ್ರೆ ಆ ಪೆನ್ ಡ್ರೈವ್ನ ಸದನದ ಒಂದು ಗೊತ್ತಾಗಿ ನಾವು ಪರಿಗಣಿಸ್ತೀವಿ. ಅಲ್ಲ ಅದ ನೋಡಿ, ಅಲ್ಲ ಸಾಧನ ಎಲ್ಲ ಗಂಭೀರವಿರುವುದು, ಗಂಭೀರದ ಯಾವುದೂ ಇಲ್ಲ. ಈಗ ಅಲ್ಲಲ್ಲ, ಈಗ ಸದಸ್ಯ ತಾವೇನು ಹೇಳ್ತೇವೆ ಅಲ್ಲ, ತಾವೀಗ ಏನು ಹೇಳ್ತೇವೆ ಅಂತ ಹೇಳಿದರೆ, ಸದನದಲ್ಲಿ ಯಾವುದೇ ವಸ್ತುಗಳಿರಲಿ ಪ್ಲೇ ಇದನ್ನೆಲ್ಲ ತೋರಿಸಬಾರ್ದು, ನಿಯಮ ಇದೆ ಇಂಥ ಎಲ್ಲ ವಿಚಾರ ತಾವು ಹೇಳುವಂಥದ್ದು. ಅವ್ರದ್ದನ್ನು ತೋರಿಸಿದಾಗ ನೀವು ಅದನ್ನು ತಗೊಂಡು ಯಾಕೆ ಸದನ ಸ್ವತ್ತಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಈ ಕೆಲವೊಂದು ವಿಚಾರ ನಮಗೆ ಏನಾದರೂ ಆ್ಯಕ್ಚುಲಿ ಕರೆಕ್ಟ್ ನಿಯಮ ಅನುಸಾರವಾಗಿ ಅವ್ರೇನು ಕೂಡ ತರಬಾರ್ದು. ಆದರೆ ನಿಮ್ಗೆ ಗೊತ್ತಿದೆ, ಒಂದು ಸಮಾಜ ಮತ್ತು ಯಾವುದೇ ಒಂದು ಸಿಸ್ಟಮ್ ಇರಲಿ, ಅದು ಕಲಾಪ ಇರಲಿ, ರೂಲ್ಸ್ಗಿಂತಲೂ ಕೂಡ ಸಂಪ್ರದಾಯ ಬಲಿಷ್ಠವಾಗಿದೆ. ನಿಮಗೆ ಸಮಾಜದಲ್ಲಿ ಕಾನೂನಾದು ತುಂಡು ಮಾಡ್ತಾಯಿದೆ, ನೀವು ಸಂಪ್ರದಾಯ ತುಂಡು ಮಾಡೋದು ಬಹಳ ಕಷ್ಟ ಇದೆ. ಟು ಬ್ರೇಕ್ ಲಾಸ್ ಇಟ್ಸ್ ಈಸಿ, ಟು ಬ್ರೇಕ್ ದಿ ಕಸ್ಟಮ್ಸ್ ಇಸ್ ವೆರಿ ಡಿಫಿಕಲ್ಟ್. ಇದರಿಂದಲೂ ಕೂಡ ಕೆಲವೊಮ್ಮೆ ಪ್ಲೇ ಕಾರ್ಡ್ ತರ್ತಾರೆ, ಇನ್ನೊಬ್ಬರು ಆಲೂಗಡ್ಡೆ ತರ್ತಾರೆ, ಇನ್ನೊಬ್ಬರು ಪೆನ್ ಡ್ರೈವ್ ತರ್ತಾರೆ, ಇನ್ನೊಬ್ಬರು ಪೇಪರ್ ತರ್ತಾರೆ. ಅದೊಂದು ಅಲ್ಲಿ ಒಂದು ಸಣ್ಣ ಮಟ್ಟದೊಂದು ಸಂಪ್ರದಾಯಕ್ಕೆ ಬಿಡುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಆದರೆ ಅದು ಎಲ್ಲ ಶಾಸಕರು ಅರ್ಥ ಮಾಡಿಕೊಂಡು ಅವರವರದನ್ನು ತರಬಾರ್ದು. ಆದರೆ ಕೆಲವೊಮ್ಮೆ ಪ್ರಜಾಪ್ರಭುತ್ವದಲ್ಲಿ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೆಲವೊಂದು ಅವರೊಂದು ಅಸಂತೋಷ ವ್ಯಕ್ತಪಡಿಸುವಾಗ, ಅವರೊಂದು ಅದಕ್ಕೆ ನಮ್ಮ ಒಪ್ಪಿಗೆ ವ್ಯಕ್ತಪಡಿಸುವಾಗ ಈ ರೀತಿಯ ಕೆಲವೊಂದು ಇವತ್ತು ಹಿಂದೆ ಕೂಡ ನಡೀತದೆ, ಈಗಲೂ ಕೂಡ ನಡೀತದೆ, ಮುಂದೆ ಕೂಡ ಇದನ್ನು ನಡೆಯುವಂಥ ವಿಚಾರ ಇವತ್ತು ಆಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗೆ ತನ್ನದೇ ಆದಂಥ ಒಂದು ಟೆಲಿವಿಷನ್ ಇದನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಇದರಿಂದ ಅದು ಪ್ರಸ್ತಾಪ ಬಂದಿದೆ. 10 years ಬ್ಯಾಕ್ ಯಾವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದನ್ನು ನೀವು ಹೊರಗಡೆ ಕಳಿಸಿದ್ರು, ಒಳಗಡೆ ಐಡಿಯಾ ತನ್ನದೇ ಆದಂತಹ ಒಂದು ಟೆಲಿವಿಷನ್ ಇದನ್ನು ನಿಯೋಜನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಇದರಲ್ಲಿ ಮೆಂಬರ್ ಚಿರಂಜೀವಿ ಶೆಟ್ಟಿ ಅವರು ಕೂಡ ನಿಮಗೆ ಸಲಹೆಗಾರರಾಗಿದ್ದಾರೆ. ಈಗ ಪ್ರಜಾ ಟಿವಿ ಫೋನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರು ಕೂಡ ಒಂದು ಡೈರೆಕ್ಟ್ ಆಗಿರೋದು. ಇಲ್ಲಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಈಗ ತುಂಬ ದಿನದಲ್ಲಿ ನೀವು ತುಂಬ ಪ್ರೋಗ್ರೆಸಿವ್ ಇದ್ದೀರಿ ಮತ್ತು ತುಂಬ ಆಕ್ಟಿವ್ ಇದ್ದೀರಿ, ನಿಮ್ಮ ಮೇಲೆ ಮಾತನಾಡ್ತಾರೆ. ನೋಡಿ, ಇದರೆಲ್ಲ ಚರ್ಚೆಯ ವಿಚಾರ ಅಂತ ಹೇಳಿದರೆ ನಾವು ಜನರಿಗೆ ಸರಿಯಾದ ಒಂದು ಕಲಾಪದ ಸನ್ನಿವೇಶ ಇವತ್ತು ಮಾಧ್ಯಮ ಮುಖಾಂತರ ತೋರಿಸ್ಬೇಕಂತ ಹೇಳಿ ಒಂದು ಸಪ್ರೇಟ್ ಆದ ದೂರದರ್ಶನ್ ಇವತ್ತು ಪ್ರಾರಂಭ ಮಾಡುವಂಥ ಚಿಂತನೆ ಮಾಡಬಹುದು. ಆದರೆ ಪ್ರಾಕ್ಟಿಕಲ್ ಆಗಿ ನಾನು ಬೇಡ ಅಂತ ಕೂಡ ಹೇಳಿದ್ದೇನೆ ಚರ್ಚೆ ಮಾಡುವಾಗ. ಪ್ರಾಕ್ಟಿಕಲ್ ಯಾಕೆ, ಅದನ್ನು ಸ್ಥಾಪನೆ ಮಾಡಲಿಕ್ಕೂ ಎಷ್ಟು ಕೋಟಿ ಬೇಕು. ಸ್ಥಾಪನೆ ಮಾಡಿ ನಮಗಿರೋದೇನು ವರ್ಷಕ್ಕೆ ಮ್ಯಾಕ್ಸಿಮಮ್ 60-65 ದಿವಸ ಅಧಿವೇಶನ, 65 days ಇದರಲ್ಲಿ ಮ್ಯಾಕ್ಸಿಮಮ್. ಈ 65 ದಿವಸಕ್ಕೆ ನಾವು ಎಷ್ಟು ಕೋಟಿ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬೇಕು,
ತದನಂತರ ಅದನ್ನು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಲಿಕ್ಕೆ ಎಷ್ಟೋ ಕೋಟಿ ಆಗ್ತದೆ. ಅದಕ್ಕೆ ಬೇಕಾದ ಸ್ಟಾಫ್ ಇರಬೇಕು. ಈ 50 ದಿವಸ ಬಿಟ್ಟು ಬೇರೆ ನಮಗೆ ಏನು ಅಲ್ಲಿ ಕೆಲಸ ಇರೋದಿಲ್ಲ. ಅದಕ್ಕಾಗಿ ನಾವು ಅಲ್ಲಿ ಸ್ಥಾಪನೆ ಮಾಡಿ ಇದನ್ನು ಬಹುಶಃ ನಾವು ನೋಡಿಕೊಂಡು ಇದನ್ನು ಬಹುಶಃ ಮೇಂಟೈನ್ ಮಾಡಿಕೊಂಡು ಇದನ್ನು ಸುಶುದ್ಧಗೊಳಿಸುವಂಥದ್ದು, 2-3 ವರ್ಷವಾಗ ಅದು ಟೆಕ್ನಾಲಜಿ ಅಪ್ಗ್ರೇಡ್ ಆಗುವಂಥದ್ದು, ಅದು ಇಡೀ ಸೆಟಪ್ ನಾವು ಚೇಂಜ್ ಮಾಡುವಂಥದ್ದು, ಇದೆಲ್ಲ ನಾವು ನೋಡಿದಾಗ ನಾವು ಇದನ್ನೇ ಸಪ್ರೇಟಾಗಿ ಸ್ಥಾಪನೆ ಮಾಡಿ ಅಂತ ಹೇಳೋ ಬದಲು ಆ ಸಂದರ್ಭಕ್ಕೆ ಅನುಗುಣವಾಗಿ ಕರೆಕ್ಟ್ ಅದೊಂದು ಟೆಲಿಕಾಸ್ಟ್ ನಮ್ಮ ಮಾಧ್ಯಮದವರಿಗೆ ಕೊಟ್ಟು ವ್ಯವಸ್ಥೆ ಮಾಡ್ಬೋದು ಅಂತೇಳಿ, ಅದಕ್ಕಾಗಿ ನಾನು ಅದನ್ನು ರಿಜೆಕ್ಟ್ ಮಾಡಿದ್ದೇನೆ ಇದರಲ್ಲಿ. ಸರ್ ಒಂದು ನಿಮಿಷ. ಈಗ ಏನು ಕಡಿಮೆ ಆಗಲಿಲ್ಲ. ಪ್ರಥಮ ಸರ್ 60 ಸರ್ ಈಗ ನಮ್ಮ ಫಸ್ಟ್ ಅಧಿವೇಶನ ಆಯ್ತಲ್ಲ, ಫಸ್ಟ್ ಅಧಿವೇಶನ ಆಯಿತು. ಎಷ್ಟು ದಿವಸ ಆಯಿತು? 3 ವೀಕ್ಸ್ ನಡೀತಲ್ಲ, 3 ವೀಕ್ಸ್ ನಡೆಯಿತು, 3rd to 21st ಇದರಲ್ಲಿ. ಅದ್ರ ಏನು ಅದರ ಅರ್ಥ ಅಂತ ಹೇಳಿದರೆ ಈ ವರ್ಷ ನಮ್ಮ ಏನಿದೆ ಒಂದು ಇಷ್ಟು ದಿವಸ ಆಗ್ಬೇಕಂತೇಳಿ ಅದು ಮುಟ್ಟುವಂಥ ಎಲ್ಲ ಒಂದು ಪ್ರಾರಂಭೋತ್ಸವ ಇವತ್ತು ಆಗಿದೆ. ಅದು ನಾವು ಆಡಳಿತ ಪಕ್ಷ ಪ್ರತಿಪಕ್ಷ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ನಮ್ಗೆ ಕೂಡ ಆದಷ್ಟು ಚರ್ಚೆ ಆಗಬೇಕಂತೇಳಿ ಅದರ ಇಚ್ಛೆ ಇದೆ. ಸರ್ ಈ ಆಂಗ್ಲೋ ಇಂಡಿಯನ್ ನಾಮಕರಣದ್ದು ಕೆಲವೊಂದು ಚರ್ಚೆ ಇತ್ತು. ಯಾವುದು ಆಂಗ್ಲೋ ಇಂಡಿಯನ್ 125 ಆಂಗ್ಲೋ ಇಂಡಿಯನ್ ಸದಸ್ಯ ಅದು ರದ್ದು ಮಾಡೋದಕ್ಕೆ ಚರ್ಚೆ, ಅದ್ರ ಬಗ್ಗೆ ಅದು ಅಲ್ಲಿ ಡೆಲ್ಲಿಯಲ್ಲಿ ರದ್ದು ಮಾಡಿದಾರ. ನಿಮ್ಗೆ ಈಗ ಬೇಕಾ ಬೇಡ ಆಂಗ್ಲೋ ಇಂಡಿಯನ್? ಕರ್ನಾಟಕದಲ್ಲಿ 225 ಸದಸ್ಯರಲ್ಲ ಆಂಗ್ಲೋ ಇಂಡಿಯನ್ ಅದು ರದ್ದಾಗಬೇಕಂತ ಒಂದು ಚರ್ಚೆ ಇದೆ. ಅದು ಇಲ್ಲಿ ಮಾತ್ರ ರದ್ದಾದಲ್ಲ, ಇಡೀ ದೇಶದಲ್ಲೇ ಅದು ಇವತ್ತು ರದ್ದಾಗಿದೆ. ಈಗ ನಿಮ್ದು ಸಲಹೆ ಏನು, ಅದು ಬೇಕಾ ಬೇಡವಾ? ಬೇಕು. ನಿಮ್ಮ ಅಭಿಪ್ರಾಯ ನಾನು ತಿಳಿಸ್ತೇನೆ ಅವರಿಗೆ. ಸರಿ ಸರ್. ಇನ್ನೊಂದು ಈಗ ಮೊನ್ನೆ ನಡೆದ ಸದನದಲ್ಲಿ ನೀವು ನೆಲಮಂಗಲದಲ್ಲಿ ಇರತಕ್ಕಂಥ ನಿಮ್ಮ ಒಂದು ಒಳ್ಳೆ ತರಬೇತಿ ಶಿಬಿರ ಇತ್ತು. ಆದರೆ ಹಿರಿಯ ಶಾಸಕರ ನಿಯಮ 69 ಅಡಿಯಲ್ಲಿ ಬರುತ್ತಂತ ಕೆಲವರು ಬರದಂಥದ್ದು. ನೀವು ಇನ್ನೂ 2 ದಿನ ಇದಕ್ಕೆ ಚರ್ಚೆ ಸದನ ನಡೀಬೇಕಾದ್ರೆ ಹಿರಿಯ ಸದಸ್ಯರು ನಿಮಗೆ ಬಸವರಾಜ ರಾಯರೆಡ್ಡಿ ಅವರು, ಟಿ ವಿಜಯಚಂದ್ರ ನೀವು ಆ ಪುಸ್ತಕದ ಸಮೇತ ಉದಾಹರಣೆ ಕೊಡ್ತಿದ್ರು. ಆದರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ಸದಸ್ಯರು ಅದು ಬರುತ್ತಂತೆ. ಆದರೆ ಈ ರೀತಿಯ ಹಿರಿಯ ಸದಸ್ಯರು ಕೂಡ ನೀವು ಸದನದ ನಿಯಮಾವಳಿ ಪ್ರಕಾರ ಸದನದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಆರೋಪ. ಅದೇ ಇಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ನಮ್ಮ ಪ್ರತಿಯೊಬ್ಬರ ಸೌಂದರ್ಯ. ಇಂಥ ಹಲವಾರು ಚರ್ಚೆಗಳು ರೂಲ್ಸ್ ಆಫ್ ಲಾ ಬುಕ್ ಇಟ್ಕೊಂಡು ಇಂಟರ್ಪ್ರೇಟ್ ಮಾಡುವಂಥದ್ದು, ಆರ್ಗ್ಯುಮೆಂಟ್ ಮಾಡಿದ್ರೆ ಸ್ವಾಭಾವಿಕ ಬರ್ತದೆ. ಅಂತಿಮವಾಗಿ ಜನರಿಗೆ ಏನು ಪ್ರಯೋಜನ ಆಗ್ತದೆ ಅದು ನಮಗೆ ಮುಖ್ಯ. ಸದನದಲ್ಲಿ ನೋಡಿ, ನಾನು ಹೇಳಿದಾಗೆ ನಾನು ಎಲ್ಲ ಪಂಥದೊಟ್ಟಿಗೆ ನಾನು ಚೆನ್ನಾಗಿದ್ದೇನೆ. ನನ್ನ ತತ್ವ ಹೇಗೆ ಅಂತ ಹೇಳಿದರೆ, ನಾನು ಶಾಸಕನಾಗಿದ್ದಲ್ಲಿ ಕೂಡ ನಾನು ಒಳ್ಳೆಯನಾಗಿದ್ದರೆ ಎಲ್ಲರೂ ಕೂಡ ನಮ್ಮ ಜೊತೆ ಒಳ್ಳೆಯರಾಗಿ ಇರ್ತಾರೆ. ಆದರೆ ನಾನು ಸದನದ ಒಳಗಡೆ ಅವ್ರು ರೈಟ್, ಇವರು ಲೆಫ್ಟ್, ಇವರು ನ್ಯೂಟ್ರಲ್ ಅಂತ ನನಗೆ ಏನು ಯಾರ ತಲೆಯಲ್ಲಿ ಕೂಡ ಇಲ್ಲ. ನನಗೆಲ್ಲರೂ ಕೂಡ ಸಮಾನತೆ. ಇದರಲ್ಲಿ ಯಾರು ಉತ್ತಮವಾಗಿ ನಿಭಾಯಿಸ್ತಾರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತೇವೆ. ಯಾರು ನಿಯಮಕ್ಕೆ ವಿರುದ್ಧವಾಗಿ ಕೇಳಿಸ್ತಾರೆ ಅದಕ್ಕೆ ನಾವು ಅಲ್ಲಿ ಸಹಿಸಲಿಕ್ಕೆ ಹೋಗೋದಿಲ್ಲ. ಅದು ಯಾರ ಪಕ್ಷ ಇರಲಿ, ಅದು ನಮಗೆ ಅದು ಯಾವ ವಿಂಗ ಇಲ್ಲ, ನಮಗೆ ಬಿಟ್ಟು ಹೋಗಲಿ, ಅದು ನಮಗೆ ಸಂಬಂಧವೇ ಇಲ್ಲ. ನಮಗೆ ಅವ್ರ ಕೆಲಸ, ಅವ್ರು ಯಾವ ಆಲೋಚನೆ, ಏನು ಐಡಿಯಾಲಜಿ ಅಂತ ನನಗೇನು ಆಗ್ಲಿಕ್ಕಿಲ್ಲ. ಅವ್ರು ಏನು ಮಾಡ್ತಾರೆ ಅದು ಮಾತ್ರ ಇಂಪಾರ್ಟೆಂಟ್. ಅವನು ಇನ್ನೊಂದು ಐಡಿಯಾಲಜಿ ಆಗಿದ್ದುಕೊಂಡು ಜನರಿಗೆ ತೊಂದರೆ ಮಾಡೋ ಕೆಲಸ ಅದನ್ನು ಕೂಡ ಸಹಿಸಲಿಕ್ಕೆ ಆಗೋದಿಲ್ಲ. ಸೊ ಜನರಿಗೆ ತೊಂದರೆ ಆಗದಂತಹ ಮತ್ತೊಂದು ಪ್ರೀತಿಪೂರ್ವಕವಾದ ಒಂದು ಕಲಾಪ ನಡೆಸಲಿಕ್ಕೆ ಎಲ್ಲರ ಸಹಕಾರ ಬೇಕು. ಆ ಕೆಲಸ ನಾವು ಬಯಸ್ತೇನೆ. ಸೊ ಎಲ್ಲರಿಗೆ ಧನ್ಯವಾದಗಳು.